ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲಿ ಶ್ರೀಮತಿ ಭಕ್ತಿ ವಿಕಾಸ ಸ್ವಾಮಿ ನಮನೆ. ಓಕೆ, ಶ್ರೀ ವಲ್ಲಭಾಚಾರ್ಯ ಅವರು ವೈಷ್ಣವ ಆಚಾರ್ಯರು. ಅವರು ರಚನೆ ಮಾಡಿರುವಂಥದ್ದು ಮಧುರಾಷ್ಟಕಂ, ಅಂದರೆ ಭಗವಂತನ ಮಾಧುರ್ಯದ ಬಗ್ಗೆ ಹೇಳ್ತಾರೆ. ಮಾಧುರ್ಯ ಅಂದ್ರೇನು? ಸ್ವೀಟ್ನೆಸ್. ಸಿಹಿ ಅಂದ್ರೇನು? ಮಾಧುರ್ಯ ಅಂದರೆ ಸಿಹಿ ಅಂದ್ರೇನು? ಟೇಸ್ಟ್ ಮಾಡೋಕ್ಕೆ ನಾನು ಗೊತ್ತಿಲ್ಲ ಅದು. ಸೊ ಯಾವ್ಯಾವ ಥರ ಸಿಹಿ ಇದೆ ನಮಗೆ ಗೊತ್ತಿರೋದು, ಗುಲಾಬ್ ಜಾಮೂನ್ ಸಿಹಿ, ರಸಗುಲ್ಲ ಸಿಹಿ. ಆದರೆ ಆ ಸಿಹಿ ಇದ್ರ ಮುಂದೆ ಏನೂ ಅಲ್ಲ. ಸೊ ಕೃಷ್ಣನ ಪ್ರತಿಯೊಂದು ಸಿಹಿ. ಮಧುರಾಧಿಪತೆ, ಮಧುರ ಅಂದರೆ ಸಿಹಿ, ಮಧುರಾಧಿಪತಿ ಅಂದರೆ ಅಧಿಪತಿ, ಎಲ್ಲ ರಸಗಳಿಗೆ ರಾಜ, ರಸರಾಜ ಅವನು. ಮಧುರಾಧಿಪತೆ ಅಖಿಲಂ ಮಧುರಂ. ಅಖಿಲ ಅಂದರೆ ಪೂರ್ತಿ ಅಂತ, ಫುಲ್ ಎಲ್ಲನೂ ಕೃಷ್ಣನ ಪ್ರತಿಯೊಂದು ಮಧುರ. ಸೊ ಯಾವ್ಯಾವ ಮಧುರನ ಹೇಗೆ ವರ್ಣನೆ ಮಾಡ್ತಾರೆ ಶ್ರೀಪಾದ ವಲ್ಲಭಾಚಾರ್ಯ. ಸೊ ಅವರಿಗೆ ನಾವು ಪ್ರಣಾಮಗಳನ್ನ ಮಾಡ್ತಾ, ಎಲ್ಲ ವೈಷ್ಣವರಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ ಮಧುರಾಷ್ಟಕಂ ಬಗ್ಗೆ ಕೆಲವು ವಿಷಯಗಳನ್ನು ಚರ್ಚೆ ಮಾಡೋಣ. ಓಕೆ, ಸೊ ಮೊದಲು ಶುರುವಾಗೋದು ಭಗವಂತನ ಆದರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ. ಇದೇನಿದು? ಲಿಪ್ಸ್. ಆದರಂ ಮಧುರಂ. ಗೋಪಿಕಾಸ್ತ್ರೀಯರು ಕೃಷ್ಣ ಸಣ್ಣ ಮಗು ಇದ್ದಾಗಲೇ ಅಟ್ರಾಕ್ಟ್ ಆಗಿಬಿಡ್ತಾಯಿದ್ರು. ಸಣ್ಣ ಮಗು ಇದ್ದಾಗ ನಮ್ಗೆ ಏನು ಅನಿಸುತ್ತೆ? ಈಗ ಒಂದು ಸಣ್ಣ ಮಗು ಬಂದಾಗ ಸಣ್ಣ ಮಗು ಮುದ್ದಾಡಬೇಕು ಅಂತ ಅನಿಸುತ್ತೆ ಅಲ್ವಾ, ವಾತ್ಸಲ್ಯ ಭಾವ ಬರುತ್ತೆ. ಆದರೆ ಗೋಪಿಯರಿಗೆ ವಾತ್ಸಲ್ಯ ಭಾವ ಬರ್ತಿರಲಿಲ್ಲ, ನನ್ನ ಗಂಡ ಬರ್ತಾಯಿದ್ದಾನೆ ಅಂತ ಅನ್ಸೋದು ಅಲ್ವಾ. ಯಾರಿಗೆ ಬರುತ್ತೆ ಆ ಭಾವನೆ? ಒಂದು ಸಣ್ಣ ಮಗು ಬರ್ತಾಯಿದೆ ಕೃಷ್ಣ ಗೋಕುಲದಲ್ಲಿ, ನನ್ನ ಗಂಡ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ತಾನೇ ಅವರು ಕಾರ್ತಿಕೇಯನ ವ್ರತ ಮಾಡಿದ್ದು. ಕಾರ್ತಿಕೇಯನ ವ್ರತ ಮಾಡಿದಾಗ ಕೃಷ್ಣನಿಗೆ ಎಷ್ಟು ವರ್ಷ? 5-6 ವರ್ಷ. ಈ ಹುಡುಗನಿಗೆ ಗಂಡ ಆಗಬೇಕು. ಆ ಮಗು ತುಟಿ ನೋಡ್ತಾ ಇದ್ದರೆ, ಕೃಷ್ಣನ ತುಟಿ ನೋಡ್ತಾ ಇದ್ದರೆ ಎಲ್ರಿಗೂ ತುಟಿಗೆ ನಾನು ಏನಾದರೂ ನನಗೆ ಅವಕಾಶ ಇದ್ದರೆ. ಆದರಂ ಮಧುರಂ, ಅದು ಎಲ್ಲಿದೆ? ವದನಂ ಮಧುರಂ. ನಮ್ಮ ಮುಖ ಕೆಟ್ಟದಾಗಿದೆ. ನಮ್ಮ ಮುಖ ಎಷ್ಟು ಕೆಟ್ಟದಾಗಿದೆ ಅಂದರೆ, ನಾವು ಕನ್ನಡ ಮುಂದೆ ಬೆಳಿಗ್ಗೆ ಎದ್ದಾಗ ಕನ್ನಡ ಮುಂದೆ ನಿಂತ್ಕೊಂಡಾಗ ಮಿರರ್ ಮುಂದೆ ಸೂಪರ್. ಆದರೆ ಕೃಷ್ಣ ವದನಂ ಮಧುರಂ. ಆಮೇಲೆ ನಯನಂ ಮಧುರಂ. ಅವನ ಕಣ್ಣು ಹೇಗಿದೆ? ನಮ್ಮ ಕಣ್ಣು ವಿಕಾರವಾಗಿರುತ್ತೆ ಅಲ್ವಾ. ನಮ್ಮ ಕಣ್ಣಿಗೆ ಇಷ್ಟು ಮಾತ್ರ ಕಾಣಿಸುತ್ತೆ, ಅದು 4 ಸ್ಪೆಕ್ಸ್ ಹಾಕಿದ್ರೆ ಈ ಕಡೆ ಕಾಣಿಸೋದಿಲ್ಲ ನಮಗೆ ಅಲ್ವಾ, ಇಷ್ಟೇ ಕಾಣಿಸುತ್ತೆ ನಮಗೆ. ಆದರೆ ಕೃಷ್ಣ ಎಲ್ಲ ಕಡೆ ನೋಡ್ತಾ ಇರ್ತಾನೆ. ಎಷ್ಟು ಚೆನ್ನಾಗಿದೆ. ಇದನ್ನು ಹಾಡ್ತಾ ಇದ್ದರೆ ನಮಗೆ ಒಳಗಿಂದ ಹಾಗೆ ಪ್ರೀತಿ ಹುಕ್ಕುತ್ತೆ ಭಗವಂತನ ಮೇಲೆ. ಆಮೇಲೆ ನಯನಂ ಮಧುರಂ ಹಸಿತಂ ಮಧುರಂ. ಹಸಿತಂ ಅಂದರೆ ಸ್ಮೈಲ್. ಕೆಲವರು ಸ್ಮೈಲ್ ಮಾಡಿದ್ರೆ ಏನು ಸ್ಮೈಲ್ ಇದು, ಭಯ ಆಗ್ಬಿಡುತ್ತೆ. ಆದರೆ ಕೃಷ್ಣ ಹಂಗೆ ಮಾಡ್ತಿರಲಿಲ್ಲ. ಪೂತನಿ ತೊಡೆ ಮೇಲೆ ಕೂತ್ಕೊಂಡಾಗ ಪೂತನಿ ತುಂಬ ಸುಂದರವಾಗಿ ಬಂದಿದ್ಲು. ಆ್ಯಕ್ಚುಲಿ ಅವಳು ರಾಕ್ಷಸಿ ಅಲ್ವಾ, ಪೂತನಿ ಭಯಂಕರ ರಾಕ್ಷಸಿ. ಆದರೆ ಕೃಷ್ಣನ್ ಕೊಲ್ಲಬೇಕು ಅಂತ ಹೇಗೆ ಬರ್ತಾಳೆ ಅವಳು? ಅಪ್ಸರೆ ಥರ ಬರ್ತಾಳೆ, ಸುಂದರ ಅಪ್ಸರೆ ಥರ ಬರ್ತಾಳೆ. ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾಳೆ ಕೃಷ್ಣ ಏನು ಮಾಡ್ತಾನೆ? ಹಸಿತಂ ಮಧುರಂ. ಅವಳಿಗೆ ಆಶ್ಚರ್ಯ ಆಗಬೇಕು, ಛೇ ನಾನು ಈ ಮಗುನ ಕೊಲ್ಲಬಾರ್ದು. ಹೆಂಗೆ ಅನ್ಸ್ಬೇಕಂದ್ರೆ, ಕೊಲ್ಲಬೇಕು ಅಂತ ಬಂದವ್ರಿಗೂ ಈ ಮಗು ಎಷ್ಟು ಚೆನ್ನಾಗಿ ನಗ್ತಾ ಇದೆ ಅಲ್ವಾ, ಕೊಲ್ಲಬಾರ್ದು ಅನಿಸ್ಬೇಕು. ಅಷ್ಟರ ಮಟ್ಟಿಗೆ ಕೃಷ್ಣ ನಗ್ತಾ ಇದ್ದ. ಆಮೇಲೆ ಹರೇ ಕೃಷ್ಣ, ಎಲ್ಲರೂ ಮುಂದೆ ಬನ್ನಿ, ಫ್ರಂಟ್ ಬೆಂಚ್. ಓಕೆ, ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡೋಣ. ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಹೃದಯಂ ಮಧುರಂ. ನಮ್ಮ ಹೃದಯದಲ್ಲಿ ಏನಿದೆ? ಕಲ್ಮಶಗಳಿದೆ. ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾತ್ಸರ್ಯ. ನಮ್ಮ ಹೃದಯದಲ್ಲಿ ಕಲ್ಮಶ ಇದೆ. ಹೌದು, ಕೃಷ್ಣ ಹೂವು ಕೊಟ್ಟಿದ್ದಾನೆ. ಆದರೆ
ನನ್ನ ಹೃದಯ ಮಧುರಂ, ಸುಂದರವಾಗಿದೆ ಕೃಷ್ಣ ಹೃದಯ. ಅವನಲ್ಲಿ ಕೋಪ ಇಲ್ಲ. ಮತ್ತು ಕೊಂದಿದ್ದಾನೆ ಪೂತಿನ ಕೊಂದಿದ್ದು ಕೋಪದಿಂದ ಅಲ್ಲ, ಪ್ರೀತಿಯಿಂದ. ಅಯ್ಯೋ, ಇವಳಿಗೆ ಹೇಗೆ ಉದ್ಧಾರ ಮಾಡಬೇಕು, ಹೀಗೆ ಬಿಟ್ಟರೆ ನಾಶ ಆಗಿಬಿಡ್ತಾಳೆ ಇವಳು, ಅದಕ್ಕೆ ನಾನೇನು ಮಾಡಬೇಕು, ಇವಳನ್ನ ಕೊಲ್ಲಬೇಕು, ಕೊಂದು ನನ್ನ ಧಾಮ ಕೊಡಬೇಕು, ವೈಕುಂಠ ಧಾಮ. ಹೃದಯ ಮಧುರಂ ಗಮನಂ ಮಧುರಂ. ಗಮನ ಅಂದರೆ ಕೃಷ್ಣ ನಡ್ಕೊಂಡು ಹೋಗ್ತಾ ಇದ್ದರೆ ನೋಡ್ಕೊಂಡು ನಿಂತ್ಕೊಳ್ಳೋರು ಯಾರು? ಬರೀ ಹುಡುಗಿರು ಅಷ್ಟೇ ಅಲ್ಲ, ದನ ಕರುಗಳು. ವಾವ್, ಹುಲ್ಲು ತಿಂತಾ ಇರುತ್ತೆ ಹಸು, ಹುಲ್ಲು ತಿನ್ನಬೇಕಾದ್ರೆ ಕೃಷ್ಣ ಗಮನಂ ಮಧುರಂ, ಬಾಯಲ್ಲಿ ಹುಲ್ಲಿದೆ ಅಂತ ನೋಡ್ಕೊಂಡು ನಿಂತ್ಕೊಳ್ತಾ ಇದ್ದೆ ಅಲ್ಲ. ಬರೀ ಹೆಣ್ಮಕ್ಳಿಗೆ ಮಾತ್ರನೇ ಅಟ್ರಾಕ್ಟ್ ಆಗ್ತಿಲ್ಲ ಕೃಷ್ಣ ಸರ್ವಾಕರ್ಷಕ, ಪ್ರಾಣಿ ಪಕ್ಷಿಗಳಿಗೂ ಅಟ್ರಾಕ್ಟ್ ಆಗ್ತಾ ಇದ್ದ. ಗಮನಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ವಚನಂ ಮಧುರಂ ಚರಿತಂ ಮಧುರಂ ವಸನಂ ಮಧುರಂ ವಲಿತಂ ಮಧುರಂ ವಚನಂ ಮಧುರಂ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಕೃಷ್ಣ, ಯಾರಿಗೂ ಬೈಯಲ್ಲ ಅವನು. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಬಾಯಿ ಬಿಟ್ಟರೆ ಕೇಳಬೇಕು ಅಂತ ಅನಿಸುತ್ತೆ ನಮಗೆ. ಆಮೇಲೆ ಚರಿತಂ ಮಧುರಂ. ಚರಿತ ಅಂದರೆ ಅವನ ಚರಿತ್ರೆ. ಅವನ ಚರಿತ್ರೆ ನಮ್ಗೆ ಗೊತ್ತಿಲ್ವಾ? ಅವನು ಬೆಣ್ಣೆ ಕದ್ದಿದ್ದ, ಸೀರೆ ಕದ್ದಿದ್ದ, ಅವನೇನೋ ಮಾಡ್ತಿದ್ದ. ಚರಿತಂ ಮಧುರಂ, ಅದು ಮಧುರನೇ. ಕೃಷ್ಣ ಏನು ಮಾಡಿದ್ರದು ಸ್ವೀಟಾಗಿರುತ್ತೆ. ಆಮೇಲೆ ಚಲಿತಂ ಮಧುರಂ ಭ್ರಮಿತಂ ಮಧುರಂ. ಭ್ರಮಿತಂ ಅಂದರೆ ಕೃಷ್ಣ ರಾಸ ನೃತ್ಯದಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ಇವನು ನಟರಾಜ ಅಲ್ವಾ ಕೃಷ್ಣ, ನಾಟ್ಯ ಶಿರೋಮಣಿ, ನಟರಾಜ, ನಟ ಭಯಂಕರ ಎಲ್ಲ. ಕೃಷ್ಣ ಆಸ್ಕಾರ್ ಅವಾರ್ಡು, ದಾದಾ ಪಾಹೆಲ್ಗೆ ಎಲ್ಲ ಅವಾರ್ಡ್ ವಿನ್ನರ್ ಅವರು. ಸೊ ಅವನು ತಿರುಗ್ತಾಯಿದ್ರೆ ಅಂದರೆ ಭ್ರಮಿತಂ ತಿರುಗ್ತಾಯಿದ್ರೆ ಗೋಪಿಯರು ನೋಡ್ಕೊಂಡು ನಿಂತ್ಕೊಳ್ಳೋರು. ವಾಹ್, ಎಷ್ಟು ಚೆನ್ನಾಗಿ ಕೃಷ್ಣ ಡ್ಯಾನ್ಸ್ ಮಾಡ್ತಾನೆ. ಚಲಿತಂ ಚಲಿತಂ ಮಧುರಂ ಭ್ರಮಿತಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ವೇಣುರ್ಮಧುರೋ ರೇಣುರ್ಮಧುರಃ ಪಾಣಿರ್ಮಧುರೌ ಪಾದೋ ಮಧುರಃ ವೇಣುರ್ಮಧುರ. ವೇಣು ಕೃಷ್ಣ ಕೊಳಲು ಊದಬೇಕಂತೇನಿಲ್ಲ. ಒಂದು ಸಲ ಮದನ ಬರ್ತಾನೆ. ಮದನ ಅಂದರೆ ಯಾರು? ಕಾಮದೇವನ ಹತ್ರ ಅಸ್ತ್ರ ಇದೆ. ಏನು ಅಸ್ತ್ರ ಇದೆ? ಬಾಣಗಳಿದೆ ಅವನ ಹತ್ರ. ಯಾರಿಗಾದ್ರೂ ಬಿಟ್ಟರೆ ಮುಗಿದೇ ಅಲ್ವಾ? ಕಾಮ ಬಾಣ ಬಿಟ್ಟರೆ ಎಲ್ಲರೂ ಸೋತೋಗ್ಬಿಡ್ತಾರೆ. ಒಂದು ಸಲ ಏನಾಗುತ್ತೆ, ಎಲ್ಲರೂ ಸೋಲಿಸ್ಬಿಟ್ಟಿದ್ದೀನಿ ನಾನು. ಕಾಮ ಎಲ್ಲರೂ ಸೋಲಿಸ್ಬಿಡುತ್ತೆ ಅಲ್ವಾ? ಶಿವನ್ನೂ ಸೋಲಿಸ್ಬಿಡುತ್ತೆ ಮೋಹಿನಿ ರೂಪದಲ್ಲಿ ಬಂದರೆ. ನಾನು ಎಲ್ಲರೂ ಸೋಲಿಸ್ಬಿಟ್ಟಿದ್ದೀನಿ, ಇನ್ಯಾರಿದ್ದಾರೆ ಬಾಕಿ ಸೋಲಿಸೋದಕ್ಕೆ ಅಂತ ಕಾಮನಿಗೆ ಅಹಂಕಾರ ಬಂದುಬಿಡುತ್ತೆ. ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ಗೋಕುಲಕ್ಕೆ ಬನ್ನಿ. ಅಲ್ಲಿ ಏನಾದರೂ ನಿಮ್ಮ ಕಾಮ ಬಾಣ ಯಾರಿಗಾದರೂ ಆಕ್ರಮಣ ಮಾಡಿದ್ರೆ ನೋಡೋಣ. ಇವಾಗ ನೀವು ವಿನ್ನರ್ ಅಲ್ಲ, ಇನ್ನು ಎಲ್ಲರನ್ನೂ ಸೋಲಿಸಿರ್ಬೋದು ನೀವು, ಆದರೆ ಗೋಕುಲಕ್ಕೆ ಹೋಗಿ, ಅಲ್ಲಿ ವ್ರಜವಾಸಿಗಳಿದ್ದಾರೆ, ಅವ್ರಿಗೆ ಬಾಣ ಬಿಡಿ ನೋಡೋಣ. ಸೊ ಮದನ ಬರ್ತಾನೆ, ಕಾಮದೇವ ಬರ್ತಾನೆ ಗೋಕುಲಕ್ಕೆ. ಒಂದು ಏನು ಮಾಡ್ತಾರೆ, ನಾರದರು ಹೇಳ್ತಾರೆ. ನಾರದರಿಗೂ ಕಾಮ ಬಾಣ ಬಿಡೋಕ್ಕೆ ಪ್ರಯತ್ನ ಮಾಡ್ತಾನೆ. ನಾರದು ಹೇಳ್ತಾನೆ, ಸಾರಿ, ಆಮೇಲೆ ನೈಷ್ಟಿಕ್ ಬ್ರಹ್ಮಚಾರಿ, ನೀವೇನೇ ಬಾಣ ಬಿಟ್ಟರು ನಮಗೇನೂ ಆಗೋದಿಲ್ಲ. ನೀವು ಯಾವುದೇ ಸುಂದರಿ ವೇಷದಲ್ಲಿ ಬಂದರೂ ನಾವೇನೂ ಮಾಡೋದಿಲ್ಲ, ನಮಗೇನೂ ಆಗೋದಿಲ್ಲ, ನಾವು ನೈಷ್ಟಿಕ್ ಬ್ರಹ್ಮಚಾರಿ. ನಿಮ್ಮ ಅಹಂಕಾರ ಕಳಿಬೇಕು ಅಂದರೆ ಒಬ್ಬ ಹುಡುಗ ಇದ್ದಾನೆ, ಇಲ್ಲಿ ದನ ಕಾಯ್ಕೊಂಡಿದ್ದಾನೆ, ಅವನಿಗೆ ಬಾಣ ಬಿಡಿ ನೋಡ. ನಾರದರು ಕಾಮದೇವನಿಗೆ ಚಾಲೆಂಜ್ ಮಾಡ್ತಾರೆ. ಸೊ ಕಾಮದೇವ, ನಾನು ಅವನು ಸೋಲಿಸ್ಬಿಡ್ತೀನಿ. ಗೊತ್ತಿಲ್ಲ ಕೃಷ್ಣ ಭಗವಂತ ಅಂತ, ಯಾರಿಗೆ ಗೊತ್ತು ಕೃಷ್ಣ ಭಗವಂತ ಅಂತ. ಸರಿ, ಬಂದ ಮದನ. ಬಂದು ಎಲ್ಲಿ ಯಾರು ನಾರದ್ರೆ ಯಾರೋ ಹುಡುಗ ನೋಡಿ, ಆ ಹುಡುಗ. ಸೊ ಕೃಷ್ಣ ಕೊಳಲನ್ನ ಎಡಗಡೆ ಇಟ್ಕೊಂಡಿರ್ತಾನೆ, ಇಲ್ಲಿಲ್ಲ ಬಿಡಿ. ಕೃಷ್ಣ ಕೊಳಲು ಇಟ್ಕೊಂಡಿರ್ತಾರೆ ಎಡಗಡೆ, ಬಲಗಡೆ ಏನಿರುತ್ತೆ, ಕಾಳೆ ಇರುತ್ತೆ. ಬೆಳಗ್ಗೆ ಎದ್ದು ಹುಡುಗರನ್ನ ಅಲಾರಾಮ್ ಕೊಟ್ಟು ಎಬ್ಬಿಸ್ಬೇಕಲ್ಲ, ಕಾಳೆ ಊದ್ತಾ ಇದ್ದ ಕೃಷ್ಣ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು. ಸೊ ಈ ಕಡೆ ಕಾಳೆ ಇರುತ್ತೆ, ಈ ಕಡೆ ಕೊಳಲಿರುತ್ತೆ. ಕಾಮದೇವ ಬಂದ, ಕೃಷ್ಣ ಎದುರುಗಡೆ ಬಂದರು. ಕೃಷ್ಣ ತ್ರಿಭಂಗಿಲಿ ನಿಂತ್ಕೊಂಡ ಅಷ್ಟೇ, ಕೊಳಲನ್ನು ತೆಗೆದು ಸೊಂಟದಲ್ಲಿ ಸಿಗಿಸ್ಕೊಂಡು ನಿಂತ್ಕೊಂಡ. ಕಾಮದೇವನೇ ಔಟ್. ಕೃಷ್ಣ ಕೊಳಲು ಊದಬೇಕಂತ ಏನಿಲ್ಲ,
ಕೊಳನ್ನು ತೆಗೆದು ಕೃಷ್ಣ ಸೊಂಟದಲ್ಲಿ ಸಿಗಿಸ್ಕೊಂಡ. ವೇಣುರ್ಮಧುರೋ ರೇಣುರ್ಮಧುರ ಪಾಣಿರ್ಮಧುರೌ ಪಾದೌ ಮಧುರ. ಕೃಷ್ಣನ ಕೈ ಮಧುರ, ಕೃಷ್ಣ ಪಾದೌ ಮಧುರ. ಮಥುರಾಗೆ ಬಂದಾಗ ಕೃಷ್ಣ ಅಕ್ರೂರ ಕರ್ಕೊಂಬರ್ತಾರೆ ಮಥುರಾಗೆ. ಎಲ್ರಿಗೂ ಇನ್ಫಾರ್ಮೇಷನ್ ಹೋಯಿತು, ಕೃಷ್ಣ ಬರ್ತಾ ಇದ್ದಾನಂತೆ. ಎಷ್ಟು ವರ್ಷ ಕೃಷ್ಣ ಮಥುರಾಗೆ ಹೋದಾಗ? 11.5 ವರ್ಷ, 12 ವರ್ಷಕ್ಕಿಂತ ಕೆಳಗೆ ಇನ್ನು. ಕೃಷ್ಣ ಬಲರಾಮರು ಮಥುರಾಗೆ ಹೋದಾಗ ಎಲ್ಲರೂ ಮನೆ ಮೇಲೆ ನಿಂತ್ಕೊಂಡು, ಮರದ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರಂತೆ, ಕೃಷ್ಣ ಬರ್ತಾನೆ ಕೃಷ್ಣ ಬರ್ತಾನೆ. ಯಾವ ಕಡೆಯಿಂದ ಬರ್ತಾನೆ ಗೊತ್ತಿಲ್ಲ, ಯಾವ ಕಡೆಯಿಂದ ಬಂದರೂ ಫಸ್ಟ್ ನಾನು ನೋಡಬೇಕು ಅಂತ. ಪಿಕ್ಚರ್ ಯಾವ ಥಿಯೇಟ್ರ್ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಆದರೆ ಫಸ್ಟು ಟಿಕೆಟು ನನ್ನದೇ ಆಗಿರಬೇಕು ಅಂತ ಹೇಳ್ತಾರಲ್ಲ. ಬೆಳಗ್ಗೆ 4 ಗಂಟೆಗೆ ಕ್ಯೂನಲ್ಲಿ ನಿಂತ್ಕೊಂಡು ಹಾಗೆ ಕೃಷ್ಣನ ಫಸ್ಟ್ ಶೋ ನಾನೇ ನೋಡಬೇಕು ಅಂತ. ಕೆಲವರು ಏನು ಮಾಡಿದ್ರು, ಕೃಷ್ಣ ಬರಬೇಕಾದ್ರೆ ಜನರು ಗುಂಪಿತ್ತಲ್ಲ, ಕೃಷ್ಣ ಸರಿಯಾಗಿ ಕಾಣಿಸಿಲ್ಲ, ಅವ್ನು ಬಂದಿದ್ದ ಪಾದ ಮಾತ್ರ ಕಾಣಿಸ್ತು ಕೆಲವ್ರಿಗೆ. ಕೆಲವ್ರು ನೋಡ್ತಾರೆ ಅಷ್ಟೇ ನೋಡಿದ್ದು, ಕೃಷ್ಣನ ಪಾದನೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರಂತೆ. ಅವ್ನು ಹೆಂಗಿದ್ದಾನೆ ಅಂತ ಮುಖನೂ ನೋಡಿಲ್ಲ, ಯಾಕಂದರೆ ಆ ಪಾದನೇ ಅಷ್ಟು ಅಟ್ರಾಕ್ಟ್. ಕೆಲವರಿಗೆ ಕೈ ಮಾತ್ರ ಕಾಣಿಸ್ತಾ ಇತ್ತು. ಈಗ ರಶ್ಶಲ್ಲಿದ್ದಾಗ ಗುಂಪಲ್ಲಿ ಎಲ್ಲ ಪೂರ್ತಿ ಕಾಣಿಸೋದಿಲ್ಲ, ಏನೋ ಒಂಚೂರು ಕಾಣಿಸ್ತಾ ಇರುತ್ತೆ, ಹಿಂಗೆ ನೋಡ್ತಾ ಇರ್ತಾರೆ. ಕೆಲವರಿಗೆ ಕಣ್ಣು ಕಾಣಿಸ್ತು, ಕಣ್ಣೇ ನೋಡ್ಕೊಂಡು ನಿಂತ್ಕೊಂಡ್ರು. ಕೆಲವರಿಗೆ ಕಾಲು ಮಾತ್ರ ಕಾಣಿಸ್ತು, ಕಾಲೇ ನೋಡ್ಕೊಂಡು ನಿಂತ್ಕೊಂಡ್ರು. ಕೆಲವರಿಗೆ ಕೈ ಕಾಣಿಸ್ತು, ಕೈಯೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರು. ಯಾರಿಗೂ ಗೊತ್ತಿಲ್ಲ, ಆ ಸೌಂದರ್ಯ ಅಟ್ರಾಕ್ಟ್ ಮಾಡಿಬಿಡುತ್ತೆ ಕೃಷ್ಣನ. ಇಲ್ಲಿ ಹೇಳ್ತಾರೆ, ವೇಣುರ್ಮಧುರೋ ರೇಣುರ್ಮಧುರ ಪಾಣಿರ್ಮಧುರೌ ಪಾದೋ ಮಧುರ ನೃತ್ಯಂ ಮಧುರಂ ಸಖ್ಯಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಕೃಷ್ಣ ಗೋಕುಲದಲ್ಲಿ ನೃತ್ಯ ಮಾಡೋದು ಕೇಳಿದ್ರು ಅಷ್ಟೇ, ಇವರು ನೋಡಿರಲಿಲ್ಲ. ಯಾರು? ಮಥುರಾವಾಸಿಗಳು, ಪ್ರಜಾವಾಸಿಗಳು ಅಷ್ಟೇ ನೋಡಿದರು ಕೃಷ್ಣನ ನೃತ್ಯವನ್ನು. ಈ ಮಥುರಾವಾಸಿಗಳಿಗೆ ಕೃಷ್ಣ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನಂತೆ ಅಷ್ಟೇ, ನೋಡಿಲ್ಲ. ಯಾಕೆ ನೋಡೋ ಭಾಗ್ಯ ಕೃಷ್ಣದಿಂದ ಅವರಿಗೆ ಕೊಟ್ಟಿಲ್ಲ. ಹೇಳ್ತಾರೆ, ಕೃಷ್ಣನ ನೃತ್ಯ ಮಧುರ. ಯಾರು ಕೃಷ್ಣ ನೃತ್ಯ ನೋಡ್ತಾ ಇದ್ದಾರೆ ಅವ್ರು ಹಾಗೇ ಸೋತೋಗ್ಬಿಡ್ತಾಯಿದ್ರು. ಒಂದು ಸಲ ಲಕ್ಷ್ಮಿಗೆ ಆಸೆ ಆಯಿತಂತೆ, ಕೃಷ್ಣ ನೀನು ರಾಸ ನೃತ್ಯವನ್ನು ನಾನು ನೋಡಬೇಕಲ್ಲ ಅಂತ. ಕೃಷ್ಣ ನೃತ್ಯವನ್ನು ನಾನು ನೋಡಬೇಕಂತ ಆಸೆ ಆಯಿತು. ಕೃಷ್ಣನ ಹತ್ರ ಬಂದು ಹೇಳ್ತಾರೆ, ಇಲ್ಲ ನನ್ನ ರಾಸ ನೃತ್ಯವನ್ನು ನೋಡುವಂಥ ಭಾಗ್ಯ ನಿಮ್ಗೆ ಇನ್ನೂ ಬಂದಿಲ್ಲ. ಸಾಕ್ಷಾತ್ ಲಕ್ಷ್ಮಿಗೇ ಅದು ಏನಿದೆ, ಕೇವಲ ನನ್ನ ಪ್ರೇಮಿ ಭಕ್ತರಿಗೆ ಮಾತ್ರ. ಅಷ್ಟು ಚೆನ್ನಾಗಿ ಭಗವಂತ ನೃತ್ಯ ಮಾಡ್ತಾಯಿದ್ದ. ಆ ನೃತ್ಯದಲ್ಲಿ ಪಾಲ್ಗೊಳ್ಳೋಕ್ಕೆ ಯಾರಿಗೂ ಅವಕಾಶ ಇಲ್ಲ, ಶಿವನಿಗೂ ಇಲ್ಲ, ಲಕ್ಷ್ಮಿಗೂ ಇಲ್ಲ. ನಾರದರು ಒಂದು ಸಲ ಸ್ತ್ರೀ ವೇಷದಲ್ಲಿ ಬರ್ತಾರೆ. ನಾನು ನೋಡಬೇಕಲ್ಲ ಕೃಷ್ಣನ ಜೊತೆ, ನೋಡೋದಲ್ಲ ರಾಸೆಯಲ್ಲಿ ನಾನು ಪಾಲ್ಗೊಳ್ಬೇಕಲ್ಲ ಅಂತ ಆಸೆಯಿಂದ ಏನು ಮಾಡ್ತಾರೆ, ಇಲ್ಲಿ ವೃಂದಾವನದಲ್ಲಿ ನಾರದ ಕುಂಡ ಅಂತಿದೆ. ನಾವು ವೃಂದಾವನಕ್ಕೆ ಹೋದಾಗ, ಯಾರು ವೃಂದಾವನಕ್ಕೆ ಹೋಗಿದ್ದೀರಿ? ಓಕೆ, ನಾರದ ಕುಂಡ ಅಂತಿದೆ. ನಾರದರು ಏನು ಮಾಡಿದ್ರು, ಕೇಳಿದ್ರಲ್ಲ ಪ್ರಜಾವಾಸಿಗಳ ಲೀಲೆಗಳು, ಸೊ ರಾಸನೃತ್ಯದಲ್ಲಿ ನಾನು ಪಾಲ್ಗೊಳ್ಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಭಗವಂತನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಅಂತ. ಅದೇನಿದ್ರು ಓನ್ಲಿ ಫಾರ್ ಲೇಡೀಸ್, ನಾಟ್ ಫಾರ್ ಜೆಂಟ್ಸ್. ಅದನ್ನು ಹೇಳಿ ಬ್ರಹ್ಮಚಾರಿ. ನಾರದರು ಬ್ರಹ್ಮಚಾರಿ, ನಿಮ್ಗೆ ಹೆಂಗೆ ಪಾಲ್ಗೊಳ್ಳೋಲ್ಲ? ಬ್ರಹ್ಮಚಾರಿ ಇಮ್ಯಾಜಿನ್ ಮಾಡೋಕ್ಕೆ ಆಗೋದಿಲ್ವಲ್ಲ. ಈಗ ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತೆ ಅಂತ ಬ್ರಹ್ಮಚಾರಿ ನಾರದಿಗೆ ಹೇಗೆ ಗೊತ್ತಿರುತ್ತೆ, ಆದರೂ ಆಸೆ, ನಾನು ಪಾಲ್ಗೊಳ್ಬೇಕು ಅಂತ. ಅಂದರೆ ಎಂಥವ್ರನ್ನು ಕೂಡ ಅಟ್ರಾಕ್ಟ್ ಮಾಡುತ್ತೆ ಅದು. ಸೊ ಅವ್ರೇನು ಮಾಡ್ತಾರೆ, ನಾರದರು ಆ ನಾರದ ಕುಂಡದಲ್ಲಿ ಮುಳುಗಿ ತನ್ನ ಪುರುಷ ವೇಷವನ್ನು ಸ್ತ್ರೀ ವೇಷ ಆಗಿ, ಅಂದರೆ ಸ್ತ್ರೀ ರೂಪವಾಗಿ ಮಾರ್ಪಾಡು ಮಾಡ್ಕೊಳ್ತಾರೆ. ಅದಕ್ಕೆ ನಾರದಿ ಅಂತ ಹೇಳ್ತಾರೆ, ನಾರದಿ. ಸೊ ನಾರದರ ಸ್ತ್ರೀ ರೂಪ. ಸೊ ಅವರಿಗೂ ಕೂಡ ಅವಕಾಶ ಆಗಲಿಲ್ಲ ಭಗವಂತನ ರಾಸನೃತ್ಯದಲ್ಲಿ ಪಾಲ್ಗೊಳ್ಳೋದಕ್ಕೆ. ಯಾಕಂದರೆ ಎಂಥವ್ರೂ ಕೂಡ ಭಗವಂತನ ನೃತ್ಯ ಅಟ್ರಾಕ್ಟ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಹೇಳ್ತಾರೆ, ಗೀತಂ ಮಧುರಂ ಪೀತಂ ಮಧುರಂ ಭುಕ್ತಂ ಮಧುರಂ ಸುಪ್ತಂ ಮಧುರಂ ಗೀತಂ ಮಧುರಂ. ವಾವ್, ಸೋನು ನಿಗಮ್ ಎಷ್ಟು ಚೆನ್ನಾಗಿ ಆಡ್ತಾರೆ ಅಲ್ಲ, SPB ಎಷ್ಟು ಚೆನ್ನಾಗಿ ಆಡ್ತಾರೆ. ಆದರೆ ಕೃಷ್ಣ ಹಾಡೋದಲ್ಲ, ಸುಮ್ಮನೆ ಬಾಯ್ಬಿಟ್ರೆ ಸಾಕು. ಕೃಷ್ಣನ ಪ್ರತಿಯೊಂದೊಂದು ಮಾತುಗಳು, ಕೃಷ್ಣ ಉಸಿರಾಡಿದ್ರೆ ಸಾಕು, ಅದು ಗೋಪಿಯರಿಗೆ ಗೀತಂ ಮಧುರಂ. ಕೃಷ್ಣ ಹಾಡಿದ್ರೆ ತುಂಬ ಸುಂದರವಾಗಿರುತ್ತೆ. ಪೀತಂ ಮಧುರಂ, ಭಗವಂತ ಕುಡಿಯೋದು ಮಧುರವಾಗಿರುತ್ತೆ. ಕೃಷ್ಣ ಯಶೋದಮಾಯಿ ತಾಯಿ ಹಾಲನ್ನ ಹೇಗೆ ಕುಡಿದು ಪ್ರೀತಿಯಿಂದ ಕುಡಿದ್ನೋ ಅಷ್ಟೇ ಪ್ರೀತಿಯಿಂದ ಪೂತನಿ ಹಾಲನ್ನು ಕುಡಿತಾನೆ. ಕೋಪದಲ್ಲಿ ಕುಡಿಯಿಲ್ಲ, ನನ್ನ ಕೊಲ್ಲಕ್ಕೆ ಬಂದಿದ್ಯಾ ನೀನು ಅಂತ. ಕೆಲವರು ಮಕ್ಕಳಿಗೆ ಕೋಪ ಮಾಡ್ಕೊಂಡಾಗ ನೀವು ಕೂಡ
ಏನೋ ಕೋಪದಲ್ಲಿ ಅದು ಕುಡಿತಾ ಇರ್ತಾರೆ, ಕೋಪದಲ್ಲಿ ಕುಡಿತಾ ಇರ್ತಾರೆ. ಅಂದರೆ ಅದು ನೋಡೋಕ್ಕೆ ನಮಗೊಂಥರ ಅನಿಸುತ್ತೆ, ಅದನ್ನೇ ಪ್ರೀತಿಯಿಂದ ಕುಡೀರಿ ಅಂತ. ಬಟ್ ಭಗವಂತ ವಿಷ ಹಚ್ಕೊಂಡು ಬಂದಿರುವಂಥ ಪೂತನಿ ಹಾಲನ್ನು ಅಷ್ಟೇ ಪ್ರೀತಿಯಿಂದ ಕುಡಿತಾನೆ. ಗೀತಂ ಮಧುರಂ ಪೀತಂ ಮಧುರಂ ಭುಕ್ತಂ ಮಧುರಂ, ತಿನ್ನಬೇಕಾದ್ರೂ ಅಷ್ಟೇ ಚೆನ್ನಾಗಿ ತಿಂತಾನೆ ಕೃಷ್ಣ. ತಿನ್ನೋದನ್ನು ಅಷ್ಟೇ ಮಧುರವಾಗಿರುತ್ತೆ. ಹೀಗೆ ಬಾಯಿಗೆ ನಮ್ಮ ಮಕ್ಕಳುಗಳೆಲ್ಲ ಏನು ಮಾಡ್ತಾರೆ, ಹಿಂಗೆಲ್ಲ ತಿನ್ಕೊಂಡು ಇಲ್ಲೆಲ್ಲ ಮಾಡ್ಕೊಂಡು ತಿಂತಾರಲ್ವ, ಆದರೆ ಕೃಷ್ಣ ಹಂಗೆ ಮಾಡ್ಕೊಂಡು ತಿಂದರೂ ಕೂಡ ಮಧುರವಾಗಿರುತ್ತೆ. ಗೀತಂ ಮಧುರಂ ಪೀತಂ ಮಧುರಂ ಭುಕ್ತಂ ಮಧುರಂ ಸುಪ್ತಂ ಮಧುರಂ. ಮಲಗಿರಬೇಕಾದ್ರೂ ಅಷ್ಟೇ ಕೃಷ್ಣ ಎಷ್ಟು ಸುಂದರವಾಗಿ ಮಲಗಿರ್ತಾನೆ. ಅದು ನೋಡೋಕ್ಕೆ ಯಶೋದಮ್ಮ ಏನು ಮಾಡ್ತಾಯಿದ್ದು, ಅಲಂಕಾರ ಮಾಡಿ ಮಲಗಿಸ್ತಾಯಿದ್ದು ಕೃಷ್ಣನ. ಕೃಷ್ಣನಿಗೆ ಹಾಡಾಡಿ ಊಟ ಮಾಡಿಸಿ ಬೆಣ್ಣೆ ತಿನ್ನಿಸಿ ಅಲಂಕಾರ ಮಾಡಿ ಒಳ್ಳೆ ಬಟ್ಟೆ ಹಾಕಿ ಮಲಗಿಸ್ತಾಯಿದ್ಲು. ಮಲಗದೇ ಕೃಷ್ಣ ಮಲಗಿದ್ದೇನೆ ನೋಡ್ತಾ ಇರ್ತಾಯಿದ್ಲು, ಎಷ್ಟು ಚೆನ್ನಾಗಿ ಮಲಗಿದೆ ನನ್ನ ಮಗು, ಎಷ್ಟು ಚೆನ್ನಾಗಿ ಮಲಗಿದೆ ನನ್ನ ಮಗು ಅಂತ. ನೋಡ್ತಾನೆ ಮೈ ಮರೆತು ಬಿಡ್ತಾಯಿದ್ಲು. ರೂಪಂ ಮಧುರಂ, ಕೃಷ್ಣನ ರೂಪದ ಬಗ್ಗೆ ಮಾತಾಡೋಂಗೆ ಇಲ್ಲ. ರೂಪಂ ಮಧುರಂ ತಿಲಕಂ ಮಧುರಂ. ಯಾರು ತಿಲಕ ಹಚ್ಚಿಲ್ಲ ಇವತ್ತು? ಎಲ್ಲರೂ ಹಚ್ಚಿದ್ದಾರೆ. ಎಲ್ಲರೂ ಹಚ್ಚಿದ್ದಾರೆ. ಓಕೆ. ಕೃಷ್ಣ ರೂಪ ಹೇಗಿತ್ತು? ರೂಪಂ ಮಧುರಂ ತಿಲಕಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಸುಂದರವಾದ ತಿಲಕ ಹಚ್ತಾ ಇದ್ಲು ಗೋಪಿಚಂದನ ಯಶೋದಮಾಯಿ ಗೋಪಿಚಂದನ ಹಚ್ತಾ ಇದ್ಲು. ಯಾಕೆ ಕೃಷ್ಣನಿಗೆ ಗೋಪಿಚಂದನ ಹಚ್ತಾ ಇದ್ಲು? ಗೋಪಿಚಂದನ ಗೋಪಿಯರ ಪಾದದ ಧೂಳು. ಯಶೋದೆಗೆ ಏನು ಅನಿಸ್ತಾಯಿತ್ತು ಅಂದರೆ, ನನ್ನ ಮಗುಗೆ ಏನೂ ತೊಂದರೆ ಆಗಬಾರ್ದು, ಯಾವ ಕಾಟನೂ ಬರಬಾರ್ದು ಅಂಥೇಳಿ ದೃಷ್ಟಿಗೆ ಹಚ್ತಾ ಇದ್ಲು. ಅದೇನು ಭಕ್ತರು ಪಾದದ ಧೂಳು ಅಂತ. ಇಲ್ಲೆಲ್ಲ ನಾರದರು, ದೌಮ್ಯರು, ಆಮೇಲೆ ಗರ್ಗಾಚಾರ್ಯ ದೊಡ್ಡ ದೊಡ್ಡ ಭಕ್ತರೆಲ್ಲ ಓಡಾಡ್ತಾ ಇರ್ತಾರೆ, ಭಗವಂತನ ಭಕ್ತರು. ಅವ್ರ ಪಾದ ಧೂಳನ್ನ ಭಗವಂತ ಹಣೆಯಲ್ಲೇ ಹಚ್ಚಿರ್ತಾಳೆ. ಆದರೆ ಸಾಕ್ಷಾತ್ ಭಗವಂತನೇ ಅಂತ ಗೊತ್ತಿಲ್ಲ. ಯಶೋದೆಗೆ ಹೇಳ್ತಾರೆ, ಭಗವಂತನಿಗೆ ಯಾಕೆ ಭಕ್ತರ ಪಾದಧೂಳು? ಭಗವಂತನು ಕೂಡ ಭಕ್ತರ ಪಾದಧೂಳನ್ನ ಶಿರಸಲ್ಲಿ ಧರಿಸಬೇಕು ಅಂತ ಆಸೆ ಪಡ್ತಾನೆ. ಅದು ಅಷ್ಟು ಚೆನ್ನಾಗಿ ಭಗವಂತನಿಗೆ ಯಶೋದಮಾಯಿ ತಿಲಕ ಹಚ್ಚಿರ್ತಾಳೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ರೂಪಂ ಮಧುರಂ ತಿಲಕಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ನೆಕ್ಸ್ಟ್ ಕರಣಂ ಮಧುರಂ ತರಣಂ ಮಧುರಂ ಹರಣಂ ಮಧುರಂ ರಮಣಂ ಮಧುರಂ. ಕರಣಂ ಮಧುರಂ, ಭಗವಂತನ ಕ್ರಿಯೆಗಳು, ಭಗವಂತ ಏನು ಕೆಲಸ ಮಾಡ್ತಾನೆ ಅದು ಮಧುರವಾಗಿರುತ್ತೆ. ಅವನು ಏನೇ ಮಾಡಲಿ, ಕಳ್ಳತನ ಮಾಡಲಿ, ಸುಳ್ಳು ಹೇಳಿ, ಯುದ್ಧ ಮಾಡಿಸ್ಲಿ, ಇನ್ನೊಂದು ಮಾಡಿಸಿ ಮತ್ತೊಂದು ಮಾಡಿಸಿ, ಎಲ್ಲವೂ ಕೂಡ ಸ್ವೀಟಾಗಿರುತ್ತೆ. ತರಣಂ ಮಧುರಂ. ತರಣ ಅಂದರೆ ದಾಟೋದು ಅಂತ. ಈಗ ಭಗವಂತನಿಗೆ ಎರಡು ಅರ್ಥ ಇದೆ. ಅವನು ತರಣ, ಈಗ ನಾವು ತರುಣ ಅಂತ ಹೇಳ್ತೀವಲ್ಲ, ತರುಣ ಅಂದರೆ ಯುವಕ ಅಂತ. ತರಣ ಅಂದರೆ ನಮ್ಮನ್ನು ದಾಟಿಸೋನು ಅಂತ, ನಾವಿಕ. ಈಗ ನಾವು ಒಂದು ದೋಣಿಯಲ್ಲಿ ಕೂತ್ಕೊಂಡಾಗ ನಮ್ಮನ್ನು ಇಲ್ಲಿಂದ ಆ ಕಡೆ ದಾಟಿಸ್ತಾರೆ. ಅದು ಏನೇ ಅಲೆ ಬಂದರೂ ಏನೇ ಆದರೂ ನಮಗೇನು ತೊಂದರೆ ಆಗ್ದಂಗೆ. ಸೊ ಕೃಷ್ಣ ತರಣಂ ಮಧುರಂ, ನಮ್ಮನ್ನು ಎಷ್ಟು ಸುಲಭವಾಗಿ ಭವಸಾಗರದಿಂದ ದಾಟಿಸ್ಬಿಡ್ತಾನೆ ಅಲ್ವಾ. ನಮ್ಗೆ ಕಷ್ಟನೇ ಕೊಡ್ದಂಗೆ ಭಗವಂತ ನಮ್ಮನ್ನು ಈ ಭೌತಿಕ ಬಂಧನದಿಂದ ಬಿಡಿಸ್ಬಿಡ್ತಾನೆ, ದಾಟಿಸ್ಬಿಡ್ತಾನೆ. ಕರಣಂ ಮಧುರಂ ಅಂದರೆ ಅವ್ನು ಮಾಡೋ ಎಲ್ಲ ಕೆಲಸಗಳು ಕೂಡ ಮಧುರವಾಗಿರುತ್ತೆ. ತರಣಂ ನಮ್ಮನ್ನು ದಾಟಿಸ್ಬಿಡ್ತಾನೆ ಇಲ್ಲಿಂದ. ಹರಣಂ, ಹರಣ ಅಂದರೆ ನಮ್ಮ ಪಾಪವನ್ನು ನಾಶ ಮಾಡೋದು. ಹರತಿ ಅಂದರೆ ನಾಶ ಮಾಡೋದು ಅಂತ. ಏನು ನಾಶ ಮಾಡ್ತಾನೆ? ನಮ್ಮ ಪಾಪಗಳನ್ನ ನಾಶ ಮಾಡ್ತಾನೆ. ಚೌರಾಷ್ಟಕಮಲ್ಲಿ ಶ್ರೀಲ ಬಿಲಮಂಗಲ ಠಾಕೂರ್ ಅವರು ಹೇಳ್ತಾರೆ, ಅವನು ಭಯಂಕರ ದೊಡ್ಡ ಕಳ್ಳ ಅಂತೆ. ಫಸ್ಟ್ ಪ್ಯಾರಾಗ್ರಾಫ್ आप गा सकते ब्रो? आपको पता है चौराष्टकम? व्रजे प्रसिद्धं नवनीतचोरं गोपाङ्गनानां च दुकुलचोरं. व्रजे प्रसिद्धं नवनीतचोरं गोपाङ्गनानां च दुकुलचोरम्. अनेकजन्मार्जितपापचोरं चोराग्रगण्यं पुरुषं नमामि. ಚೋರಾಗ್ರಗಣ್ಯ ಅಂದರೆ ನಂಬರ್ 1 ಕಳ್ಳ ಅಂತ. ಅದರ ಹೆಸರೇ ಚೌರಾಷ್ಟಕಂ. ಬಿಲ್ಲಮಂಗ ಠಾಕೂರ್ ಹೇಳ್ತಾರೆ, ಚೌರಾಷ್ಟಕಮಲ್ಲಿ ಕೃಷ್ಣ ಏನೇನು ಕದೀತಾನೆ ಅಂತ. ಏನೇನು ಕದೀತಾನೆ ಕೃಷ್ಣ? ವ್ರಜೇ ಪ್ರಸಿದ್ಧಂ, ವ್ರಜದಲ್ಲಿ ಅವನು ತುಂಬ ಫೇಮಸ್. ಏನಕ್ಕೆ ಫೇಮಸ್ ಅವನು? ನವನೀತ ಚೋರಂ, ಅಷ್ಟೇ ಅಲ್ಲ, ಗೋಪಾಂಗನಾನಾಂ ಚ ದುಕುಲ ಚೋರಂ.
ನಮಗೆ ಬೆಣ್ಣೆ ಕದಿಯೋದು ಗೊತ್ತು, ದುಕ್ಕೂಲ ಅಂದರೆ ಬಟ್ಟೆ ಅಂತ. ತುಂಬ ಫೇಮಸ್ ರೀ ಇವನು, ಏನಕ್ಕೆ ಬೆಣ್ಣೆ ಕದಿತಾನೆ, ಮತ್ತು ಗೋಪಿಯರ್ ಬಟ್ಟೆ ಕದಿತಾನೆ. ಚೋರಾಗ್ರೆ ಗಣ್ಯಂ ಪುರುಷಂ ನಮಾಮಿ ಅಂತ ಕಳ್ಳನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅಂದರೆ ಭಕ್ತರು ಭಗವಂತನ ಹೆಂಗೆ ಟ್ರೀಟ್ ಮಾಡ್ತಾರೆ? ದೇವರು ಅಂತ ಟ್ರೀಟ್ ಮಾಡೋದಿಲ್ಲ, ಕಳ್ಳ ಅವನು ಅಷ್ಟೇ. ಕಳ್ಳತನ ಮಾಡ್ತಾಯಿಲ್ಲ ಅವನು. ಅನೇಕ ಜನ್ಮಾರ್ಜಿತ ಪಾಪ ಚೋರಂ ಚೋರಾಗ್ರ ಗಣ್ಯಂ ಪುರುಷಂ ನಮಾಮಿ. ಬರೀ ಬಟ್ಟೆ ಕದ್ದಿಲ್ಲ, ಬರೀ ಬೆಣ್ಣೆ ಕದ್ದಿದ್ದಿಲ್ಲ, ಅವನೇನೇನು ಕದ್ದಿದ್ದಾನೆ? ಹರತಿ, ನಮ್ಮ ಪಾಪಗಳನ್ನ ಹರತಿ ನಾಶ ಮಾಡ್ತಾನೆ. ಅಂಥ ಕಳ್ಳನಿಗೆ ನಾವು ನಮಸ್ಕಾರ ಮಾಡಬೇಕು. ಚೋರಾಗ್ರ ಗಣ್ಯ ಶ್ರೀ ಭಗವಾನ್ ಕೃಷ್ಣ ಮಹಾರಾಜ್ ಜಯ. ಸೊ ಕಳ್ಳನಿಗೆ ನಾವು ನಮಸ್ಕಾರ ಮಾಡಬೇಕು. ಇಲ್ಲಿ ಹೇಳ್ತಾರೆ, ಅದಕ್ಕೆ ಅವನ ಪ್ರತಿಯೊಂದು ಕ್ರಿಯೆಯೂ ಕೂಡ ಮಧುರ. ನೆಕ್ಸ್ಟ್, ವಮಿತಂ ಮಧುರಂ. ವಮಿತ ಅಂದರೆ ಏನು ರೀ ಇಷ್ಟು? ಕೃಷ್ಣ ವಮಿತಂ ಮಧುರಂ. ಯಾಕಂದರೆ ಕೃಷ್ಣನ ಬಾಯಿಂದ ಏನೆಲ್ಲ ಬಂತು? ಭಗವದ್ಗೀತೆ ಬಂತು ಅಲ್ವಾ? ಕೃಷ್ಣನ ಬಾಯಿಂದ ಬಂದಿದ್ದಾನೆ ಅದು. ಯ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತಃ ವಮಿತಂ ಮಧುರಂ. ಯಾರು ಕೃಷ್ಣನ ಬಾಯಿಂದ ಬಂದಿರೋಂಥ ಗೀತೆಯನ್ನು ಕೇಳೋಕ್ಕೆ ಇಷ್ಟಪಡೋದಿಲ್ಲ? ನಮ್ಮ ಬಾಯಿಂದ ಬಂದರೆ ಏನಪ್ಪ ಇದು ಅಂತ. ಆದರೆ ಕೃಷ್ಣ ವಮಿತಂ ಮಧುರಂ. ವಮಿತಂ ಮಧುರಂ ಶಮಿತಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಕೃಷ್ಣನ ವಮಿತಂ ಕೂಡ ಮಧುರ, ಶಮಿತಂ ಮಧುರ, ರಿಲ್ಯಾಕ್ಸೇಷನ್. ಶಮ ಅಂದರೆ ಶಾಂತಿ. ಕೃಷ್ಣ ರಿಲ್ಯಾಕ್ಸ್ ಮಾಡಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ. ಕಾಡಲ್ಲಿ ಹಸು ಮೇಯಿಸ್ಬೇಕಾದ್ರೆ ಮಠ ಮಧ್ಯಾಹ್ನ ಆಗಿರುತ್ತೆ, ರೆಸ್ಟ್ ಮಾಡಬೇಕು. ಸೊ ಎಲ್ಲ ಏನು ಮಾಡ್ತಾರೆ, ಕದಂಬ ವೃಕ್ಷದ ಹತ್ರ ಬರ್ತಾರೆ, ಹುಡುಗರೆಲ್ಲ ಕರ್ಕೊಂಡು ಬರ್ತಾನೆ, ರೆಸ್ಟ್ ಮಾಡಬೇಕು. ಕೃಷ್ಣ ಕೈ ಎರಡನ್ನೂ ಹಿಂಗೆ ಇಟ್ಕೊಂಡು ಹಿಂಗೆ ಮಲಗಿರ್ತಾನೆ, ಕಾಲುವೆಲ್ಲಿ ಹಿಂಗೆ ಕಾಲು ಹಾಕ್ಕೊಂಡು ಮಲಗಿರ್ತಾನೆ. ಸೊ ಬಲರಾಮ ಬರ್ತಾನೆ, ಅವಾಗ ಕೃಷ್ಣ ರೆಸ್ಟ್ ಮಾಡ್ತಾ ಇದ್ದಾನೆ. ಸೊ ನೋಡ್ತಾ ಏನು ಮಾಡ್ತಾನೆ, ಕೃಷ್ಣ ಬಲರಾಮನ ಕಾಲು ಉತ್ತಾನೆ. ರಿಲ್ಯಾಕ್ಸ್, ಕೃಷ್ಣ ರಿಲ್ಯಾಕ್ಸ್ ಮಾಡೋದು, ಸಮಾಧಾನ, ಆರಾಮ್, ರೆಸ್ಟ್ ತಗೋ. ಸಮ್ಟೈಮ್ಸ್ ಕೃಷ್ಣ ಬಲರಾಮನಿಗೆ ಕೆಲಸ ಮಾಡ್ತಾನೆ. ಇಲ್ಲಿ ಬಲರಾಮ ಕೃಷ್ಣ ಒಬ್ಬರೇ. ಕೃಷ್ಣನ ಮೊದಲ ವಿಸ್ತರಣೆ ಅಷ್ಟೇ. ಕೃಷ್ಣ ತನ್ನ ಲೀಲೆಗೋಸ್ಕರ ತನ್ನನ್ನು ವಿಸ್ತರಣೆ ಮಾಡ್ಕೊಳ್ತಾನೆ. ಬಲರಾಮ ಕೃಷ್ಣನ ಮೊದಲ ವಿಸ್ತೃತ ರೂಪ. ಆದರೆ ಒಬ್ಬ ಸೇವಕ ಭಗವಂತ, ಒಬ್ಬ ಸೇವ್ಯ ಭಗವಂತ. ಬಲರಾಮ ಭಗವಂತನೇ, ಬಟ್ ಸೇವಕ ಭಗವಂತ. ಕೃಷ್ಣನಿಗೆ ಸೇವೆ ಮಾಡೋಕ್ಕೋಸ್ಕರ ಬಲರಾಮ ರೂಪದಲ್ಲಿ ಬರ್ತಾನೆ. ಕೃಷ್ಣ ಸೇವ್ಯ ಭಗವಂತ. ಅರ್ಥ ಆಗ್ತಿದೆಯಾ? ಸೊ ಭಗವಂತನಲ್ಲಿ 2-3 ಥರ ಇದೆಯಾ? ಇಲ್ಲ, ಭಗವಂತ ಒಬ್ಬನೇ. ಆದರೆ ಒಬ್ಬ ಸೇವೆ ಮಾಡೋ ಭಗವಂತ, ಅದೇ ಭಗವಂತ ಸೇವಕನಾಗಿ ಬರ್ತಾನೆ. ಸೊ ಬಲರಾಮ ಕೃಷ್ಣ ರೆಸ್ಟ್ ಮಾಡಬೇಕಾದ್ರೆ ಅವನನ್ನು ಸಮಾಧಾನ ಮಾಡ್ತಾಯಿದ್ದ, ಕಾಲುತ್ತಾ ಇದ್ದ. ಹೇಗೆ? ವಮಿತಂ ಮಧುರಂ ಶಮಿತಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಕರಣಂ ಮಧುರಂ ತರಣಂ ಮಧುರಂ ಹರಣಂ ಮಧುರಂ ರಮಣಂ ಮಧುರಂ ವಮಿತಂ ಮಧುರಂ ಶಮಿತಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಗುಂಜ ಮಧುರ ಮಾಲಾ ಮಧುರ. ಗುಂಜ ಅಂದರೆ ಕೃಷ್ಣ ಮಣಿ ಹಾಕಿರ್ತಾನೆ, ಇದು ಗುಂಜ ಅಂತ. ಗುಂಜ ಅಂದರೆ ಗುಲ್ಗಂಜಿ ಅಂತೀವಲ್ಲ ನಾವು. ಕೃಷ್ಣ ಚಿನ್ನದ್ದು ಅದೆಲ್ಲ ಹಾಕ್ತಿರಲಿಲ್ಲ, ಹಾಕ್ತಾಯಿದ್ಲು, ಯಶೋಧ ಹಾಕ್ತಾಯಿದ್ಲು. ಬಟ್ ಕೃಷ್ಣಗೆ ಅದು ಇಷ್ಟ ಆಗ್ತಿಲ್ಲ. ಅವ್ನು ಕಾಡಿಗೆ ಹೋದಾಗ ಏನು ಮಾಡ್ತಾಯಿದ್ದ? ನಮ್ಮಮ್ಮ ಏನು ಹಾಕಿದಾರೆ ಅಂತೆಲ್ಲ ಇಟ್ಬಿಟ್ಟು ಆ ಎಲೆ, ಈ ಹೂವು, ಬೇಲಿ ಹೂವುಗಳು, ಆ ಗುಂಜ ಮಾಲೆ ತೊಗೊಂಡು ಹಾಕೋತಾ ಇದ್ದ. ಅಂದರೆ ಕೃಷ್ಣನಿಗೆ ಏನು ಇಷ್ಟ ಆಗುತ್ತೆ, ನಮ್ಗೇನು ಇಷ್ಟ ಆಗುತ್ತೋ ಅದು ಕೃಷ್ಣನಿಗೆ ಇಷ್ಟ ಆಗೋದಿಲ್ಲ. ಕೃಷ್ಣ ಯಶೋಧ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಎಲ್ಲ ಅಲಂಕಾರ ಮಾಡಿ ನೀಟಾಗಿ ಸ್ನಾನ ಮಾಡಿಸಿ ಪೌಡ್ರ್ ಗಿಡ್ಡೆಲ್ಲ ಹಚ್ಚಿ ಮಾಲೆ ಹಾಕಿ ಕಳಿಸಿದ್ರೆ ಕೃಷ್ಣ ಏನು ಮಾಡ್ತದೆ, ಅಲ್ಲಿ ಮಣ್ಣಲ್ಲಿ ಒದ್ದಾಡಿ ಬಿದ್ದಾಡಿ ಎಲ್ಲ ಬಿಸಾಕಿ ಅದನ್ನು ಗುಂಜಾ ಮಾಲೆ ಹಾಕ್ಕೊಂಡು ಒಳ್ಳೆ ಏನು ಕಲ್ಲುಡಿ ಒಡ್ಡಿನ ಥರ ವಾಪಸ್ ಬರ್ತಾಯಿದ್ದ ಮನೆಗೆ. ಯಾರು ನೀನು ಅಂತ ಕೇಳ್ತಾ ಇದ್ದು ಯಶೋಧ. ನಾನು, ಯಾಕಂದರೆ ಮಕ್ಕ ಮುಂದೆ ಎಲ್ಲ ಮಣ್ಣು ಹಾಕ್ಬಿಟ್ಟಿರ್ತಾಯಿತ್ತು. ಅಕ್ಕಿ ಬರೀ ನವಿಲ್ಗರಿ ಒಂದು ಕಾಣಿಸ್ತಾ ಇತ್ತು, ಇನ್ನೇನು ಕಾಣಿಸಿಲ್ಲ, ಎಲ್ಲ ಪೂರ್ತಿ ಮಣ್ಣು ಮಾಡ್ಕೊಂಬಿಡ್ತಾಯಿತ್ತು. ಆಮೇಲೆ ಯಶೋಧ ಬೈದು ಅವನಿಗೆ ಸ್ನಾನ ಮಾಡಿಸೋದು. ಏನು ನೀನು ಊಟ ಏನಿದು ನೋಡೋ, ಹುಡುಗರು ಎಷ್ಟು ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ, ನನಗದು ಇಷ್ಟ ಆಗೋಲ್ಲ.
ನನಗೇನು ಮಣ್ಣಲ್ಲಿ ಆಟ ಆಡಬೇಕು, ದನ ಕರುಗಳು ಹಿಂದೆ ಓಡಬೇಕು, ಆ ಸಗಣಿ ಗಂಜಲ ಹಾಕ್ಕೋಬೇಕು ಮೈ ಮೇಲೆ. ಸೊ ಇದು ಭಗವಂತನ ಕ್ರಿಯೆ. ಅದು ನೋಡೋಕ್ಕೆ ನಮಗೆ ಗಂಜಲ ಸ್ನಾನ ಮಾಡಿಸ್ತಾಯಿದ್ರು. ಗಂಜಲದಲ್ಲಿ ಸ್ನಾನ ಮಾಡಿಸ್ತಾಯಿದ್ರು. ಈಗಿನ ಗಂಜಲ ಅಂದರೆ ಸೀಮೆಸು ಗಂಜಲ ಅಲ್ಲ ಅದು. ಅವೆಲ್ಲ ಹೌದು. ಹಾಗೆ ಕೃಷ್ಣ ಏನು ಮಾಡ್ತಾ ಇದ್ದ, ಗುಂಜ ಮಾಲೆ ಹಾಕ್ಕೊಳ್ತಾ ಇದ್ದದ್ದು. ಗುಂಜ ಮಧುರ ಮಾಲಾ ಮಧುರ ಯಮುನಾ ಮಧುರ ವೀಚಿ ಮಧುರ ಅದೆಲ್ಲ ಹಾಕ್ಕೊಂಡು ಯಮುನಾ ನದಿ ಹತ್ತಿರಕ್ಕೆ ಹೋಗಿ ಕದಂಬ ವೃಕ್ಷದ ಮೇಲೆ ಕೂತ್ಕೊಂಡು ಕೃಷ್ಣ ಕೊಳಲು ನುಡಿಸ್ತಾ ಇದ್ದ. ಆ ಕೊಳಲು ನುಡಿಸ್ತಾ ಇರಬೇಕಾದ್ರೆ ಯಮುನೆ ಯಾರು? ಕೃಷ್ಣಗೆ ಏನಾಗಬೇಕು? ಯಮುನೆ ಏನಾಗಬೇಕು? ಅಕ್ಕನಾ? ತಂಗಿ? ಅದೇ ಪತ್ನಿ? ಹೆಂಡತಿ. ಕೃಷ್ಣನ ಹೆಂಡತಿ, ಕಾಲಿಂದಿ ಅಂತ ಹೇಳ್ತೀವಲ್ಲ. ಯಮುನಾ ಕೃಷ್ಣನ ಪತ್ನಿ. ಅವಳು ಹೇಳ್ತಾ ಇದ್ಲು, ನನ್ನ ಗಂಡ ಎಷ್ಟು ಚೆನ್ನಾಗಿ ಕೊಳಲು ನುಡಿಸ್ತಾ ಇದ್ದಾರೆ, ಏನು ಮಾಡಬೇಕು? ಅವಳು ಪಾದ ಮುಟ್ಬೇಕು ಈಗ, ಗಂಡನ ಪಾದ. ಅದಕ್ಕೆ ಏನು ಮಾಡಿದೆ, ಯಮುನೆ ಅಲೆ ಥರ ಹರ್ಕೊಂಡು ಬರ್ತಾಯಿಲ್ಲಂತೆ. ಕೃಷ್ಣ ಅಷ್ಟು ದೊಡ್ಡ ಮರದ ಮೇಲೆ ಕೂತ್ಕೊಂಡು ಕೊಳಲು ನುಡಿಸಿದ್ರೆ ಯಮುನೆಗೆ ಆಸೆ ಆಗ್ತಾಯಿತ್ತು, ನನ್ನ ಗಂಡನ ಪಾದ ಮುಟ್ಬೇಕು ಇವಾಗ. ಸೊ ಅದಕ್ಕೆ ಏನು ಮಾಡಿದೆ, ಯಮುನ ಹಾರ್ಕೊಂಡು ಬರ್ತಾಯಿದ್ದಂತೆ ಕೃಷ್ಣ ಪಾದ ಮುಟ್ಟೋದಕ್ಕೆ. ಹುಡುಗರೆಲ್ಲ ನೋಡ್ತಾ ಇದ್ರು, ಏನು ಯಮುನೆ ಸಡನ್ ಇದ್ದಕ್ಕಿದ್ದಂಗೆ ಉಗ್ತಾ ಇದೆಯಲ್ಲ ಯಮುನೆ ಅಂತ ಕೇಳಿದ್ರೆ, ಯಮುನೆ ಉಗ್ತಾ ಇರಲಿಲ್ಲ, ಗಂಡನ ಪಾದವನ್ನು ಮುಟ್ಟಿ ಹೋಗ್ತಾಯಿದ್ಲು. ಯಮುನಾ ಮಧುರ. ಆಮೇಲೆ ಸಲಿಲಂ ಮಧುರಂ ಕಮಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಸಲಿಲ ಅಂದರೆ ನೀರು. ಸಲಿಲ ಅಂದರೆ ನೀರು. ಇಲ್ಲಿ ಯಮುನೆ ನೀರೇ, ಬಟ್ ಯಮುನ ಒಂದು ಅರ್ಥದಲ್ಲಿ ಯಮುನೆಯನ್ನು ಪತ್ನಿ ಅಂತ ನೋಡಿದ್ರೆ, ಯಮುನಾ ತನ್ನ ಗಂಡರನ್ನ ಪ್ರೀತಿ ಮಾಡೋಕ್ಕೆ ಅಂತ ಬರ್ತಾಯಿದ್ಲು. ಅಂದರೆ ನಮ್ಮ ಕೃಷ್ಣ ಇನ್ನೂ ಸಣ್ಣ ಮಗು ಅಲ್ವಾ, ವೃಂದಾವನದಲ್ಲಿದ್ದಾಗ ಕೃಷ್ಣ ಇನ್ನೂ ಸಣ್ಣ ಹುಡುಗ. ಆದರೂ ಯಮುನೆಗೆ ಅವನು ಗಂಡನೇ, ಗೋಪಿಯರಿಗೆ ಅವನು ಗಂಡನೇ. ನೋಡೋರು ಅವ್ರು ಯಾವ ಭಾವದಲ್ಲಿ ನೋಡ್ತಾ ಇದ್ರು ಕೃಷ್ಣ, ಆ ಭಾವಕ್ಕೆ ಭಗವಂತ ಅನುಗ್ರಹ ಮಾಡ್ತಾಯಿದ್ದ. ಈಗ ವಯಸ್ಸಾದ ಗೋಪಿಯರು ಕೃಷ್ಣನ ಮಗು ಥರ ನೋಡ್ತಾಯಿದ್ರು. ಸೊ ಸಣ್ಣದಾಗಿ ಚಿಕ್ಕದಾಗಿ ಕಾಣಿಸ್ತಾ ಇದ್ದ. ಅದೇ ಯುವತಿ ಗೋಪಿಯರು ಕೃಷ್ಣನ ಗಂಡ ಥರ ನೋಡ್ತಾಯಿದ್ರು, ಅವರಿಗೆ ಯುವಕನ ಥರ ಕಾಣಿಸ್ತಾ ಇದ್ದ. ಸೊ ಹಾಗೆ ಸಲಿಲ ನೀವು ಹೇಗೆ ನೋಡ್ತೀರ ಹಾಗೆ. ಈಗ ನೀರಿಗೆ ನೀವು ನೀಲಿ ಬಣ್ಣ ಹಾಕಿದ್ರೆ ನೀರು ನೀಲಿಯಾಗಿ ಕಾಣಿಸುತ್ತೆ, ನೀರಿಗೆ ನೀವು ಕುಂಕುಮ ಹಾಕಿದ್ರೆ ಕೆಂಪಾಗಿ ಕಾಣಿಸುತ್ತೆ, ಹಳದಿ ಹಾಕಿದ್ರೆ ಅರಿಶಿನ ಕಾಣಿಸುತ್ತೆ. ನೀರಿಗೆ ಬಣ್ಣ ಇಲ್ಲ, ಬಟ್ ನೀರಿಗೆ ನಾವು ಯಾವ ಬಣ್ಣದಲ್ಲಿ ಹಾಕಿ ನೋಡ್ತೀವೋ ಆ ಕಾಣಿಸುತ್ತೆ ಅಲ್ವಾ. ಸೊ ಕೃಷ್ಣ ನೀವು ಯಾವ ರೂಪದಲ್ಲಿ ನೋಡ್ತೀರೋ ಆ ರೂಪದಲ್ಲಿ ನಾನು ಕಾಣಿಸ್ತೀನಿ. ಸಲಿಲಂ ಮಧುರಂ. ಸೊ ನನ್ನನ್ನು ನೀವು ಪ್ರೀತಿಯಿಂದ ನೋಡಿದ್ರೆ ನಾನು ಪ್ರೀತಿಯಿಂದ ನೋಡ್ತೀನಿ, ನನ್ನನ್ನು ದ್ವೇಷದಿಂದ ನೋಡಿದ್ರೆ ನಾನು ದ್ವೇಷದಿಂದ ನೋಡ್ತೀನಿ. ಸೊ ಸಲಿಲ ಅಂದರೆ ಭಗವಂತನ ನೀರಿನ ರೂಪ, ನೀರಿನ ಹಾಗೆ ಭಗವಂತ ಅಂತ. ಮಧುರಾಧಿಪತೇರಖಿಲಂ ಮಧುರಂ ಗೋಪಿ ಮಧುರ ಲೀಲಾ ಮಧುರ ಯುಕ್ತಂ ಮಧುರಂ ಮುಕ್ತಂ ಮಧುರಂ ದೃಷ್ಟಂ ಮಧುರಂ ಶಿಷ್ಟಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಗೋಪಿ ಮಧುರ. ಗೋಪಿಯರು ಯಾಕೆ ಮಧುರವಾಗಿ ಕಾಣಿಸ್ತಾ ಇದ್ರು ಅಂದರೆ, ಗೋಪಿಯರು ಕೃಷ್ಣಮಯಿ ಆಗಿದ್ದರು. ಈಗ ಒಂದು ಉದಾಹರಣೆ, ದೇವಕಿ 8ನೇ ಗರ್ಭ ಧರಿಸಿದಾಗ ಕಂಸ ಬರ್ತಾನೆ. ಕಂಸನ ವಿಷಯ ಗೊತ್ತಾಗುತ್ತೆ. ನೋಡಿದ ತಕ್ಷಣ ದೇವಕಿ ಮುಖ ನೋಡಿದ ತಕ್ಷಣ ಅವನಿಗೆ ಒಂಥರ ಆನಂದ ಆಗುತ್ತೆ. ಯಾಕಂದರೆ ಭಗವಂತ ಗರ್ಭದಲ್ಲಿದ್ದಾನೆ ಅಂದಾಗ ದೇವಕಿ ಮುಖದಲ್ಲಿ ಚಾರ್ಮಿಂಗ್ ಇರುತ್ತೆ, ಹೊಳಿತಾ ಇರುತ್ತೆ. ಸಾಮಾನ್ಯವಾಗಿ ಭೌತಿಕ ಜಗತ್ತಲ್ಲೂ ಅಷ್ಟೇ, ಗರ್ಭ ಧರಿಸಿರುವಂಥ ಗರ್ಭಿಣಿಯರು ಈಗ 7-8ನೇ ತಿಂಗಳಲ್ಲಿ ಒಂಥರ ಕಳೆ ಇರುತ್ತೆ ಮುಖದಲ್ಲಿ. ಅದು ಸಾಕ್ಷಾತ್ ದೇವಕಿ ಗರ್ಭದಲ್ಲಿ ಭಗವಂತನೇ ಇದ್ದಾನೆ. ಕಂಸ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದ್ದಾಳೆ ನನ್ನ ತಂಗಿ, ಮುದ್ದ ಕಾಣಿಸ್ತಿದ್ದಾಳೆ ಅಂತ ಮನಸ್ಸು ಕರಗ್ಬಿಡುತ್ತೆ ಅವನಿಗೆ. ಹಾಗೆ ಆಗ ಆ ಕ್ಷಣಕ್ಕೆ ದೇವಕಿ ಕೃಷ್ಣಮಯಿ ಆಗಿದ್ಲು. ಕೃಷ್ಣಮಯಿ ಅಂದರೆ ಕೃಷ್ಣನನ್ನೇ ಹೊಂದಿರುವಂಥದ್ದು. ಕೃಷ್ಣನ ಮಾತು, ಮನಸ್ಸು, ದೇಹ ಎಲ್ಲ ಪೂರ್ತಿ ಕೃಷ್ಣನನ್ನೇ ಧರಿಸ್ಬಿಟ್ಟಿದ್ಲು. ಗೋಪಿಯರಿಗೆ ಯಾಕೆ ಸುಂದರವಾಗಿ ಕಾಣಿಸ್ತಾ ಇದ್ರು ಅಂದರೆ, ಗೋಪಿಯರು ಅವರೇನು ಮೇಕಪ್ ಮಾಡ್ಕೋತಿರಲಿಲ್ಲ.
ಅವರೇನು ಕಾಸ್ಟ್ಲಿ ಒಡವೆ ಬಟ್ಟೆ ಹಾಕ್ತಿರಲಿಲ್ಲ. ಏನು ಸಿಗ್ತಾಯಿತ್ತು ವ್ರಜಭೂಮಿಯಲ್ಲಿ ಮಣ್ಣು ಗಂಜಲ ಅದರಲ್ಲೇ ಅವರು ಮೇಕಪ್ ಮಾಡ್ಕೊಳ್ತಾಯಿದ್ರು. ಯಾರಿಗೋಸ್ಕರ ಮಾಡ್ಕೋತಾಯಿದ್ರು? ಅದು ಕೃಷ್ಣನ ಖುಷಿಯಾಗಲಿ ಅಂತ ಮಾಡ್ಕೋತಾಯಿದ್ರು. ಗೋಪಿ ಯಾಕೆ ಸುಂದರವಾಗಿ ಕಾಣಿಸ್ತಾಯಿದ್ರು ಅಂದರೆ ಕೃಷ್ಣನ ತೃಪ್ತಿಪಡಿಸೋಕ್ಕೋಸ್ಕರ ಇವರು ಅಲಂಕಾರ ಮಾಡ್ಕೊಳ್ತಾಯಿದ್ರು. ಸೊ ಆಗ ಕೃಷ್ಣನ ತೃಪ್ತಿಗೋಸ್ಕರ ಯಾರು ಕ್ರಿಯೆಗಳನ್ನ ನಡೆಸ್ತಾರೆ ಅವರು ಸುಂದರವಾಗಿ ಕಾಣ್ತಾರೆ ಅಂತ ಅಲ್ವಾ. ಗರ್ಭದಲ್ಲಿದ್ದಾಗ ಮಗು ಗರ್ಭದಲ್ಲಿದ್ದಾಗ ಹೇಗೆ ತಾಯಿಗೆ ಸೌಂದರ್ಯ ಬರುತ್ತೆ, ಆ ಕಳೆ ಬರುತ್ತೆ, ಹಾಗೆ ಕೃಷ್ಣ ಮೈಯಾಗಿದ್ದಾಗ, ಕೃಷ್ಣನ ಭಕ್ತಿಯಲ್ಲಿ ತಲ್ಲೀನರಾಗಿದ್ದಾಗ ಅವರಲ್ಲಿ ಕಳೆ ತಾನಾಗೇ ಬರುತ್ತೆ, ಆ ಮುಖದಲ್ಲಿ ಒಂದು ತೇಜಸ್ ಬರುತ್ತೆ. ಹಾಗೆ ಗೋಪಿರಲ್ಲಿ ಆ ತೇಜಸ್ ಬರೋದು ಕಾರಣ ಕೃಷ್ಣಮಯ್ಯಾಗಿದ್ದರು. ಗೋಪಿ ಮಧುರ ಲೀಲಾ ಮಧುರ. ಗೋಪಿಯರ ಜೊತೆ ಏನೆಲ್ಲ ಮಾಡ್ದ ಕೃಷ್ಣ ಅದೆಲ್ಲ ಮಧುರವಾದ ಲೀಲೆಗಳು, ಅದರಲ್ಲಿ ಅನೈತಿಕತೆ ಇಲ್ಲ. ನಮಗೇನು ಕಾಣಿಸುತ್ತೆ ಅಂದರೆ ಕೃಷ್ಣ ಈಗ ವ್ರಜವಾಸಿಗಳು ಗೋಪಿಯರು ಅವರಿಗೆ ಮದುವೆ ಆಗಿತ್ತು, ಅವ್ರಿಗೆ ಗಂಡಂದಿರಿದ್ರು, ಮನೆಯಲ್ಲಿ ಮಕ್ಕಳಿದ್ರು, ಎಲ್ಲರಿದ್ರು, ಸಂಬಂಧ ಕುಟುಂಬ ಎಲ್ಲ ಆಯಿತು. ಆದರೂ ಕೃಷ್ಣನ ಕೊಳಲ್ದನಿಗೆ ಓಡಿ ಬರ್ತಾಯಿದ್ರು. ಮೇಲ್ನೋಟಕ್ಕೆ ಏನು ಕಾಣಿಸುತ್ತೆ? ಅಲ್ಲಿ ಅನೈತಿಕತೆ ಅಂತ ಕಾಣಿಸುತ್ತೆ. ಆದರೆ ಅಲ್ಲಿ ಅನೈತಿಕತೆಗೆ ಅವಕಾಶವೇ ಇಲ್ಲ. ಈಗ ಯಾಕೆ ಅದು ಅನೈತಿಕತೆ ಅಲ್ಲ ನಾವು ನೋಡೋ ಕಣ್ಣಿಗೆ ಯಾಕೆ ಅದು ಹಂಗೆ ಕಾಣಿಸುತ್ತೆ ಅಂದರೆ ಎಲ್ಲನೂ ಭಗವಂತನಿಗೆ ಸೇರಿದ ಮೇಲೆ ನನ್ನ ಹೆಂಡತಿ, ನಾನು, ನನ್ನ ಪರಿವಾರ, ನನ್ನ ಕುಟುಂಬ ಎಲ್ಲ ಭಗವಂತನಿಗೆ ಸೇರಿದ್ದು ಅಲ್ವಾ. ಸೊ ಭಗವಂತನಿಗೆ ನಮ್ಮ ಜೊತೆ ಒಂದು ರೀತಿಯ ಸಂಬಂಧ ಇದೆ. ಏನು ಸಂಬಂಧ ಇದೆ ಅಂದರೆ ಅದು ನಿರಪೇಕ್ಷ ಸಂಬಂಧ. ಇದನ್ನು ನಾವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಗೋಪಿ ಮಧುರ ಲೀಲಾ ಮಧುರ. ಭಗವಂತನ ಜೊತೆ ನಮಗೊಂದು ಸಂಬಂಧ ಇದೆ. ಇದೆಯೋ ಇಲ್ವೋ ಸಂಬಂಧ? ನಮಗೆ ಗೊತ್ತಿಲ್ಲದೆ ಇರ್ಬೋದು ಸಂಬಂಧ ಇದೆಯೋ ಇಲ್ವೋ ಅಂತ, ಬಟ್ ಸಂಬಂಧ ಇದೆ. ಆ ಸಂಬಂಧ ನಿರಪೇಕ್ಷ ಸಂಬಂಧ. ಹೇಗೆ ಸಂಬಂಧ ಅಂದರೆ ಈಗ ನೋಡಿ, ಇದು ಮೈಕ್, ಇದು ಭಗವಂತನ ಸೇವೆಯಲ್ಲಿ ಬಳಸ್ಕೋತಾ ಇದೆ. ಸೊ ಈಗ ಈ ಸದ್ಯಕ್ಕೆ ಇದು ಕೂಡ ಕೃಷ್ಣನೇ. ಈ ಮೊಬೈಲ್ ಇವಾಗ ಕೃಷ್ಣನ ಸೇವೆ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಇದು ಕೃಷ್ಣನೇ ಹೇಳ್ಬೋದು. ಇದು ನನ್ನ ಮೊಬೈಲ್ ಅಂತ ಹೇಳ್ಬೋದು, ಆದರೆ ನನ್ನ ಮೊಬೈಲ್ ಅಲ್ಲ. ಈಗ ಇದು ಕೃಷ್ಣನೇ. ಸೊ ಸಂಬಂಧ ಎರಡು ಥರ ಇದೆ ಇಲ್ಲಿ. ಒಂದು ಸಾಪೇಕ್ಷ, ಇನ್ನೊಂದು ನಿರಪೇಕ್ಷ. ನನಗೂ ನಿಮಗೂ ಇರೋ ಸಂಬಂಧ ಸಾಪೇಕ್ಷ. ಈಗ ನನಗೂ ನನ್ನ ಹೆಂಡತಿಗೂ ಅಥವಾ ನನಗೂ ನನ್ನ ತಂದೆ ತಾಯಿಗಿರೋ ಸಂಬಂಧ ಸಾಪೇಕ್ಷ. ಅದು ಅಂತ ಅರ್ಥ ಏನು? ನಾನು ಬೇರೆ ಅವ್ರು ಬೇರೆ, ಅದಕ್ಕೆ ಸಂಬಂಧ ಇದೆ. ಅದೇ ನಿರಪೇಕ್ಷದಲ್ಲಿ ನಾನು ಬೇರೆ ಅವ್ರು ಬೇರೆ ಅಲ್ಲ, ಎಲ್ಲ ಅವರೇ ಆಗಿದ್ದಾಗ ಸಂಬಂಧನೇ ಇರೋದಿಲ್ಲ. ಅದಕ್ಕೆ ನಿರಪೇಕ್ಷ ಸಂಬಂಧ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಈಗ ನಾವು ಸಾಮಾನ್ಯ ಜನರು ಯಾಕೆ ಗೊಂದಲ ಮಾಡ್ಕೊಳ್ತಾರೆ ಭಗವಂತ ಲೀಲೆಯಲ್ಲಿ, ವಿಶೇಷವಾಗಿ ಗೋಪಿಯರ ಜೊತೆ ನಡೆಯುವಂಥ ಲೀಲೆಗಳಲ್ಲಿ ನಮ್ಗೆ ಯಾಕೆ ಅಪಾರ್ಥ ಆಗುತ್ತೆ ಅಂದರೆ ನಮಗೆ ಸಂಬಂಧಗಳು ಗೊತ್ತಿಲ್ಲ. ಸಂಬಂಧಗಳನ್ನ ಫಸ್ಟ್ ನಾವು ತಿಳ್ಕೊಂಡಾಗ ಏನಾಗುತ್ತೆ, ಕೃಷ್ಣ ಮಾಡೋದು ಸರಿಯೇ, ನಮಗೆ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ಸೊ ಈ ನಿರಪೇಕ್ಷ ಸಂಬಂಧ ಇರೋದಕ್ಕೋಸ್ಕರ ಎಲ್ಲವೂ ಕೃಷ್ಣ ಆಗಿದ್ದಾಗ ಅಲ್ಲಿ ಅನೈತಿಕತೆ ಸಂಬಂಧನೇ ಇಲ್ಲ, ಅವಕಾಶನೇ ಇಲ್ಲ ಅಲ್ಲಿ. ಓಕೆನಾ? ಸೊ ಕೃಷ್ಣನ ಜೊತೆ ಲೀಲೆ ಮಾಡುವಂಥ ಪ್ರತಿಯೊಂದು ಕೂಡ ಕೃಷ್ಣನೇ. ಅದಕ್ಕೆ ಭಗವಂತ ನಾನು ಒಬ್ಬನೇ ಇದ್ದರೆ ಲೀಲೆ ಮಾಡೋಕ್ಕಾಗಲ್ಲ ಅಂಥೇಳಿ ತನ್ನನ್ನು ತಾನು ವಿಸ್ತರಣೆ ಮಾಡ್ಕೊಳ್ತಾನೆ. ಅರ್ಥ ಆಗ್ತಿದೆಯಾ? ತನ್ನನ್ನು ತಾನು ಅನೇಕ ರೂಪಗಳಲ್ಲಿ ವಿಸ್ತರಣೆ ಮಾಡ್ಕೊಳ್ತಾನೆ. ಗೋಪಿಯರಾಗಿ ವಿಸ್ತರಣೆ ಮಾಡ್ಕೊಳ್ತಾನೆ, ವೈಕುಂಠದ ಲಕ್ಷ್ಮಿಯರಾಗಿ ವಿಸ್ತರಣೆ ಮಾಡ್ಕೊಳ್ತಾನೆ, ದನ ಕರುಗಳಾಗಿ ವಿಸ್ತರಣೆ ಮಾಡ್ಕೊಳ್ತಾನೆ, ಸ್ವಾಂಶಾಗಿ ವಿಸ್ತರಣೆ ಮಾಡ್ಕೊಳ್ತಾನೆ. ಸೊ ಅವಾಗ ಸಂಬಂಧ ಏನು ಬಂತು? ಸಂಬಂಧ ಎಲ್ಲಿದೆ ಅವಾಗ? ಸಂಬಂಧನೇ ಇಲ್ಲ. ಅದಕ್ಕೆ ನಿರಪೇಕ್ಷ ಸಂಬಂಧ ಅಂತ ಹೇಳೋದು. ಸಂಬಂಧ ಇಲ್ಲದಿರೋದು ಕೂಡ ಒಂದು ಸಂಬಂಧ, ಅದನ್ನೇ ನಿರಪೇಕ್ಷ ಸಂಬಂಧ ಅಂತ ಹೇಳ್ತೀವಿ. ಸೊ ಅದಕ್ಕೆ ಕೃಷ್ಣ ಗೋಪಿಯರ ಜೊತೆ ಮಾಡಿದ ಲೀಲೆ ಎಲ್ಲವೂ ಕೂಡ ಅದು ಅಲೌಕಿಕ ಲೀಲೆ. ಕ್ಲಿಯರ್ ಆಗ್ತಾಯಿದೆಯಾ? ಯಾರೇ ಆಗಲಿ ಭಗವಂತನ ಬಗ್ಗೆ ಅವ್ರು ಮಾಡಿ ಸರಿ ಇಲ್ಲ ಅಂದಾಗ ನಾವು ಅವ್ರಿಗೆ ಹೇಳಬೇಕು. ನಾವು ಒಂದು ದೃಷ್ಟಿಯಿಂದ ನೋಡ್ತಾ ಇದ್ದೀವಿ, ಕೃಷ್ಣನ ಸಾಪೇಕ್ಷ ಸಂಬಂಧದಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಹಾಗೆ ಅಲ್ಲ ಕೃಷ್ಣ. ಅವನಿಗೆ ನಿರಪೇಕ್ಷ ಸಂಬಂಧ ಇದೆ. ಪ್ರತಿಯೊಂದು ಜಗತ್ತಿನ ಪ್ರತಿಯೊಂದು ವಸ್ತುವಿನ ಜೊತೆಗೂ ಒಂದು ಸಂಬಂಧ ಇದೆ. ಏನು ಸಂಬಂಧ? ನಿರಪೇಕ್ಷ ಸಂಬಂಧ. ಆ ವಸ್ತುನು ಕೂಡ ನಾನೇ, ರುಕ್ಮಿಣಿನೂ ನಾನೇ, ಸತ್ಯಭಾಮನೂ ನಾನೇ, ರಾಧಾರಾಣಿಯೂ ನಾನೇ, ರಾಕ್ಷಸನು ನಾನೇ, ಹುಲಿನೂ ನಾನೇ, ನಾಯಿನೂ ನಾನೇ, ಎಲ್ಲ ನನ್ನದೇ ವಿಭಿನ್ನ ಅಂಶ. ಮತ್ತು ಸಂಬಂಧ ಏನು ಬಂತು? ಅದಕ್ಕೆ ಇದೆಲ್ಲ ನಮಗೆ ಯಾವಾಗ ಅರ್ಥ ಆಗುತ್ತೆ, ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಳೋ ಜಿಜ್ಞಾಸೆ ಪಡಬೇಕು. ಓಕೆ, ನಮ್ಗೆ ಇದುವರೆಗೆ ಏನು ಗೊತ್ತಿರಲಿಲ್ಲ, ಎಷ್ಟು ಗೊತ್ತಿತ್ತೋ ಅದನ್ನೇ ನಾವು ಸರಿ ಅಂದ್ಕೊಂಡು ಹೋಗ್ತಾ ಇದ್ವಿ. ಬಟ್ ಅದು ಯಾವುದೂ ಸರಿ ಅಲ್ಲ. ಅದಕ್ಕೆ ಹೇಳೋದು, ಕೃಷ್ಣ ಮಾಡುವಂಥ ಪ್ರತಿಯೊಂದು ಲೀಲೆನೂ ಕೂಡ ಅಲೌಕಿಕ ಲೀಲೆ. ನಮ್ಮ ಬುದ್ಧಿಯಿಂದ ಅವ್ನು ಲೀಲೆನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಬುದ್ಧಿಯಿಂದ ಸರಿ ಇಲ್ಲ, ಇದು ಸರಿ ಇಲ್ಲ ಮಾಡಬಾರ್ದು. ಓಕೆ, ನೆಕ್ಸ್ಟು
ಗೋಪಿ ಮಧುರ ಲೀಲಾ ಮಧುರ ಯುಕ್ತಂ ಮಧುರಂ ಮುಕ್ತಂ ಮಧುರಂ ದೃಷ್ಟಂ ಮಧುರ. ನಮಗೆ ಸ್ಪೆಕ್ಸ್ ಹಾಕ್ರೆ ಮಾತ್ರ ಕಾಣಿಸುತ್ತೆ ದೃಷ್ಟಂ ಮಧುರಂ. ಆದರೆ ಕೃಷ್ಣನಿಗೆ ಕಣ್ಮುಚ್ಕೊಂಡ್ರೂ ಕಾಣಿಸುತ್ತೆ ಅವನಿಗೆಲ್ಲನೂ. ಯೋಗನಿದಲ್ಲಿ ಮಲಗಿರ್ತಾನಲ್ವಾ, ಎಲ್ಲಿ ಮಲಗಿರ್ತಾನೆ ಭಗವಂತ? ಕಾರಣದ ಸಮುದ್ರದಲ್ಲಿ ಮಲಗಿರ್ತಾನೆ. ಅದು ಎಲ್ಲ ಕಾಣಿಸ್ತಾ ಇರುತ್ತೆ ಅವನಿಗೆ. ಅದು ನಾವು ಮಲ್ಕೊಂಡ್ರೆ ಏನು ಕಾಣಿಸಲ್ಲ. ಮಲ್ಕೊಳ್ಳೋದು ಬೇಕಾಗಿಲ್ಲ, ಹಿಂದೆ ಏನು ಹಿಡಿದ್ರೆ ನಮ್ಗೆ ಗೊತ್ತಾಗಲ್ಲ. ಹೂವು ಬಿತ್ತು ಇವಾಗ ನಮಗೇನು ಗೊತ್ತಾಗಲಿಲ್ಲ, ನಿಮ್ಗಷ್ಟೇ ಗೊತ್ತಾಯಿತು. ಹಾಗೆ ಕೃಷ್ಣ ದೃಷ್ಟಂ ಮಧುರಂ, ಎಲ್ಲರೂ ಏಕಕಾಲದಲ್ಲಿ ನೋಡ್ತಾ ಇದ್ದಾನೆ. ನಾವು ಈ ಕಡೆ ನೋಡಿದ್ರೆ ನಾನು ಈ ಕಡೆ ನೋಡೋಕ್ಕಾಗೋದಿಲ್ಲ, ಈ ಕಡೆ ನೋಡಿದ್ರೆ ಈ ಕಡೆ ನೋಡೋಕ್ಕಾಗೋದಿಲ್ಲ. ಆದರೆ ಕೃಷ್ಣ ಏಕಕಾಲದಲ್ಲಿ ಎಲ್ಲರೂ ನೋಡ್ತಾನೆ. ದೃಷ್ಟಂ ಹೇಗೆ ನೋಡ್ತಾನೆ? ದೃಷ್ಟಂ ಕೆಟ್ಟದಾಗ ನೋಡೋದಿಲ್ಲ, ದೃಷ್ಟಂ ಮಧುರಂ. ಹಿರಣ್ಯಕಶಿಪುನ ಸಂಹಾರ ಮಾಡಬೇಕಾದ್ರೆ ಒಂದು ಕಣ್ಣಲ್ಲಿ ನರಸಿಂಹ ಉಗ್ರ ರೂಪದಲ್ಲಿ, ಯಾಕಂದರೆ ಹಿರಣ್ಯಕಶಿಪು ಉಗ್ರವಾಗಿ ಬಂದ, ಅದಕ್ಕೆ ಉಗ್ರ ರೂಪದಲ್ಲಿ ನೋಡ್ತಾ ಇದ್ದಾನೆ. ಬಟ್ ಕೊಂದು ಅವನೇನು ನಾಶ ಮಾಡಲಿಲ್ಲ, ಭಗವದ್ಧಾಮ ಕಳಿಸ್ದ ಅಲ್ವಾ. ಸೊ ಅದು ಕೂಡ ಮಧುರನೇ. ಇನ್ನೊಂದು ಕಣ್ಣಲ್ಲಿ ಪ್ರಹ್ಲಾದರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಒಂದು ಕಣ್ಣಲ್ಲಿ ಪ್ರೀತಿ ಇದೆ, ಒಂದು ಕಣ್ಣಲ್ಲಿ ಕೋಪ ಇದೆ. ಇಲ್ಲಿ ತೋರಿಸಿ, ಯಾರು ಮಾಡಿ ನೋಡಿ, ಏನು ನೋಡೋಣ. ಈಗ ಭರತನಾಟ್ಯಮಲ್ಲಿ ಅದೆಲ್ಲ ಹೇಳ್ಕೊಡ್ತಾರಲ್ವಾ, ರೌದ್ರ, ಎರಡು ಕಣ್ಣು ಬೇಡ, ಒಂದು ಕಣ್ಣು ರೌದ್ರ, ಒಂದು ಕಣ್ಣಲ್ಲಿ ಪ್ರೀತಿ ತೋರಿಸಿ, ಆಗುತ್ತಾ? ಒಂದು ಕಣ್ಣು ರೌದ್ರ ಕೆಂಪು ಕಣ್ಣು, ಒಂದು ಕಡೆ ಪ್ರೀತಿ, ಆಗಲ್ಲ. ಬಟ್ ಕೃಷ್ಣ ಮಾಡ್ತಾನೆ. ದೃಷ್ಟಂ ಮಧುರಂ. ಆಮೇಲೆ ಶಿಷ್ಟಂ ಮಧುರಂ. ಶಿಷ್ಟ ಅಂದರೆ ಏನಂದರೆ ಕೃಪೆ, ಕರ್ಟಸಿ. ಕಂಸನಿಗೆ ಭಗವಂತ ಕೃಪೆ ತೋರಿಸ್ದ, ಹಿರಣ್ಯಕಶಿಪಿಗೆ ಕೃಪೆ ತೋರಿಸ್ದ, ಪೂತನಿಗೂ ಕೃಪೆ ತೋರಿಸ್ದ ಅಲ್ವಾ. ಕೃಪೆನ ಏನದು? ಕೃಪೆನಾ ಅಲ್ವಾ? ಹಿರಣ್ಯಕಶಿಪನ ಪಗದ ಬೆಟ್ಟ ಅಲ್ವಾ, ಆ ಉಗ್ರ ರೂಪ ನೋಡೋಕ್ಕಾಗಲಿಲ್ಲ ಲಕ್ಷ್ಮೀ ಕೈಯಲ್ಲಿ, ಅದು ಕೃಪೆನ ಏನದು? ಕೃಪೆ ಅಲ್ಲ ಅನ್ನೋರು ಎಷ್ಟು ಜನ? ಮೋಸ, ಕೃಷ್ಣ ಸರಿ ಇಲ್ಲ, ಅದು ಕ್ರೂರವಾಗಿ ಮರ್ಡರ್ ಮಾಡಿಬಿಟ್ಟಿದ್ದಾನೆ ಹಿರಣ್ಯಕಶಿಪನ. ದೃಷ್ಟಂ ಮಧುರಂ ಇಲ್ಲ. ಅವನು ಶಿಷ್ಟಾಚಾರ ಯಾವತ್ತೂ ಬ್ರೇಕ್ ಮಾಡೋದಿಲ್ಲ, ಯಾವತ್ತೂ ಕೃಷ್ಣ ರೂಲ್ಸ್ ಬ್ರೇಕ್ ಮಾಡೋದಿಲ್ಲ. ನಮ್ಮ ಕಣ್ಣಿಗೆ ಹಂಗೆ ಕಾಣಿಸುತ್ತೆ. ಭೀಷ್ಮಾಚಾರ್ಯ ಒಂದು ಶಪಥ ಮಾಡ್ತಾರೆ ಅಲ್ವಾ. ಭೀಷ್ಮ ಅಂದ್ರೇ ಭೀಷಣವಾದ ಶಪಥ. ಏನು? ನಾನು ಕೃಷ್ಣನ ಕೈಲಿ ಅಸ್ತ್ರ ಹಿಡಿಸ್ತೀನಿ ಅಲ್ವಾ, ಅಸ್ತ್ರ ಹಿಡಿಸಿ ಅಂತ ಚಾಲೆಂಜ್ ಮಾಡ್ದಲ್ವಾ. ಬಟ್ ಕೃಷ್ಣ ಹಿಡಿದೇ ಇರ್ಬೋದಿತ್ತಲ್ವಾ, ಹಿಡಿಬೋದಿತ್ತು. ನಾನು ಅಸ್ತ್ರ ಹಿಡಿಯೋದಿಲ್ಲ ಅಂತ ಕೈ ಮುಚ್ಕೊಂಡಿರ್ಬೋದಿತ್ತು. ಬಟ್ ಹಂಗೆ ಮಾಡಿಲ್ಲ ಕೃಷ್ಣ. ಯಾಕೆ? ಕುರುಕ್ಷೇತ್ರ ನಡಿಬೇಕಿತ್ತು. ಅದಕ್ಕಿಂತ ಹೆಚ್ಚಾಗಿ ಭೀಷ್ಮಾಚಾರ್ಯ ಕೃಷ್ಣನ ಭಕ್ತರು. ಅದೆಲ್ಲ ಗೌಣ ಕಾರಣಗಳು. ಮುಖ್ಯ ಕಾರಣ ಏನಂದರೆ, ಭೀಷ್ಮ ಭಗವಂತನ ಭಕ್ತರಾಗಿದ್ದರಿಂದ ಅವ್ರು ಹೇಳಿದ ಮಾತನ್ನ ನಾನು ನಡೆಸ್ಕೊಡ್ಬೇಕು. ಮತ್ತು ನಾನು ವಚನ ಕೊಟ್ಟಿದ್ದೀನಲ್ವ, ನನ್ನ ವಚನ ನಾನು ಬ್ರೇಕ್ ಮಾಡಿಬಿಡ್ತೀನಿ, ನನ್ನ ರೂಲ್ಸ್ ನಾನು ಬ್ರೇಕ್ ಮಾಡ್ತೀನಿ. ಆದರೆ ನನ್ನ ಭಕ್ತ ರೂಲ್ಸ್ ನಾನು ಬ್ರೇಕ್ ಮಾಡೋದಿಲ್ಲ. ಕೃಷ್ಣ ಯಾವತ್ತೂ ಶಿಷ್ಟಾಚಾರನ ಮುರಿಯೋದಿಲ್ಲ. ಯಾಕಂದರೆ ರೂಲ್ಸ್ ಅವನೇ ಮಾಡಿರ್ತಾನೆ, ಭಕ್ತರಿಗೋಸ್ಕರ ಮುರಿದಿರ್ತಾನೆ ಅಷ್ಟೇ ಅವನು. ಅಂದರೆ ರೂಲ್ಸು ಭಕ್ತರಿಗಿಲ್ಲ ಅಂತ ಆಯಿತು. ಭಕ್ತರ ವಿಚಾರದಲ್ಲಿ ರೂಲ್ಸ್ ಇಲ್ಲ. ಕೃಷ್ಣ ಏನು ಬೇಕಾದ್ರೂ ಬ್ರೇಕ್ ಮಾಡ್ಬೋದು. ನಾನು ಅಸ್ತ್ರ ಹಿಡಿಯೋದಿಲ್ಲ, ಲಗಾಮ ಅಷ್ಟೇ ಹಿಡಿತೀನಿ, ಇಲ್ಲ ನಾನು ಹಿಡಿಸ್ತೀನಿ ನಿಮ್ಮ ಕೈಯಲ್ಲಿ ಅಸ್ತ್ರ. ಭೀಷ್ಮಾಚಾರ್ಯ ಭಗವಂತನ ಆ ರೌದ್ರ ರೂಪ ನೋಡಬೇಕಿತ್ತಂತೆ, ಕೃಷ್ಣ ಹೇಗೆ ಕೋಪ ಮಾಡ್ಕೊಳ್ತಾನೆ ಅಂತ. ಅಂದರೆ ಇಡೀ ಮಹಾಭಾರತದಲ್ಲಿ ಕೃಷ್ಣ ಕೋಪ ಮಾಡ್ಕೊಂಡಿದ್ದು 2 ಕಾರಣಕ್ಕೆ ಅಂತ ಹೇಳ್ತಾರೆ. ಆ 2 ಕಾರಣ ಏನಕ್ಕೆ ಅಂದರೆ ಧರ್ಮ ಉಳಿಸೋದಕ್ಕೋಸ್ಕರ. ಒಂದು, ಭೀಷ್ಮಾಚಾರ್ಯರ ಶಪಥವನ್ನು ಉಳಿಸೋಕ್ಕೋಸ್ಕರ ಕೋಪದಲ್ಲಿ ಚಕ್ರ ಹಿಡ್ಕೊಂಡು, ಏಕಚಕ್ರ ನಗರಿ ಪ್ರಭು ಅಲ್ಲಿಂದ ಬಂದಿದೆ, ಏಕಚಕ್ರ ನಗರಿ ಚಕ್ರ ಹಿಡ್ಕೊಂಡು ಸೀಯಂತ ಎಸಿತಾರೆ. ಯಾರಿಗೋಸ್ಕರ? ಅದು ಭೀಷ್ಮನಿಗೋಸ್ಕರ. ಕೋಪ ಮಾಡ್ಕೊಂಡಿದ್ದಲ್ಲ, ಅದು ಕೋಪ ಮಾಡ್ಕೊಳ್ಳೋ ಥರ ನಾಟಕ ಮಾಡಿದ್ದು. ಇನ್ನೊಂದು ಕಾರಣ, ಸಂಧಾನಕ್ಕೆ ಬರ್ತಾರೆ ಅಲ್ವಾ. ಸಂಧಾನಕ್ಕೆ ಬಂದಾಗ ಎರಡು ಮೂರು ಕಾರಣ ಇದೆ. ಶಿಷ್ಟಾಚಾರ ಅಂತ ಬಂದಾಗ ಕೃಷ್ಣ ಸಂಧಾನಕ್ಕೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಹೋಗ್ಬೇಕಿತ್ತ? ಸಂಧಾನ ಮಾಡಬೇಕಿತ್ತ? ಏನು ಸ್ವಲ್ಪ ರಾಜಿ ಮಾಡ್ಕೊಡ್ರಪ್ಪ, ಯುದ್ಧ ಮಾಡಬೇಡಿ, ಧೃತರಾಷ್ಟ್ರ ಸ್ವಲ್ಪ ಹೇಳ, ಚಿಟಿಕೆ ಹೊಡೆ ಸೇರ್ಬೇಕಾದ್ರೆ ಮಾಡ್ಬೋದಿತ್ತು. ಕೃಷ್ಣ ಮಾಡಲಿಲ್ಲ. ಹಂಗೆ ಅವಕಾಶ ಕೊಟ್ಟ. ದುರ್ಯೋಧನ, ನಿನಗೆ ಅವಕಾಶ ಇದೆ, ನಿನಗೆ ನನ್ನ ಸೈನ್ಯ ಬೇಕೋ ಅಥವಾ ನಾನು ಬೇಕು? ನಾನು ಬೇಕಾದರೆ ನಾನು ಅಸ್ತ್ರ ಹಿಡಿಯೋದಿಲ್ಲ, ನಾನು ಸುಮ್ಮನೆ ಲಗಾಮ್ ಹಿಡ್ಕೊಂಡು ನಿಂತಿರ್ತೀನಿ, ಬಾಣ ಗೀಣ ನೀನೇ ಬಿಟ್ಕೋಬೇಕು. ಹಂಗೆ ಯಾಕೆ ಬೇಕು ನೀನು? ಹಾಗಾದರೆ ಅವಶ್ಯಕತೆ, ನನಗೆ ಸೈನ್ಯ ಬೇಕು ಅಂತ. ಸೈನ್ಯ ಯಾರ್ದು? ಕೃಷ್ಣಂದೇ, ನಾರಾಯಣಿ ಸೈನ್ಯ, ಕೃಷ್ಣಂದೇ ಸೈನ್ಯ, ನಂದೇ ತಗೋ ಅಂತ ಕೊಡ್ತಾರೆ. ಆದರೆ ಕೃಷ್ಣನ ಸೈನ್ಯ, ಕೃಷ್ಣ ಅನುಗ್ರಹ ಇಲ್ಲದೆ ಯುದ್ಧ ಮಾಡೋಕ್ಕಾಗೋದಿಲ್ಲ ಅಲ್ವಾ. ದುರ್ಯೋಧನನಿಗೆ ಕೃಷ್ಣನ ಅನುಗ್ರಹದ ಮೇಲೆ ನಂಬಿಕೆ ಇಲ್ಲ, ಬಲದ ಮೇಲೆ ನಂಬಿಕೆ ಇತ್ತು. ಆದರೆ ಆ ಬಲಕ್ಕೆ ಬಲ ಯಾರು? ಭಗವಂತನೇ. ಬಲಂ ಬಲತಾಂ ಚಾಹಂ, ಆ ಬಲವಂತರ ಬಲ ನಾನು ಅಂತ ಮರೆತುಬಿಟ್ಟ ಅವನು. ಸೊ ಅವಾಗ ಸಂಧಾನಕ್ಕೆ ಹೋದಾಗ ಒಪ್ಕೊಳ್ಳಿಲ್ಲ ಇವರು. ಆಮೇಲೆ ಏನು ಮಾಡ್ತಾರೆ, ಕೃಷ್ಣ ಪಾಂಡವರ ಹತ್ರ ಬಂದು ಕೇಳ್ತಾನೆ,
ನೋಡಪ್ಪ ಧರ್ಮರಾಯ, ಸಂಧಾನಕ್ಕೆ ಹೋಗಿದ್ದೆ, ಫೇಲ್ಯೂರ್ ಆಯಿತು, ಟ್ರೀಟಿಗೆ ಒಪ್ಕೊಳ್ಳಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡೋಣ ಕೃಷ್ಣ, ಯುದ್ಧ ಬೇಡ ಬಿಡು ಅಂದ್ಬಿಡ್ತಾನೆ. ಅವನಿಗೂ ಅದೇ ಬೇಕಾಗಿತ್ತು. ಒಳ್ಳೇದಲ್ಲ, ರೋಗಿ ಬಯಸಿದ್ದು ಹಾಲು ಅದನ್ನ ಕೃಷ್ಣ ಧೃತರಾಷ್ಟ್ರ ಸಂಧಾನ ಒಪ್ಕೊಳ್ಳಿಲ್ವಾ? ಹಾಗೆ ಒಂದು ಕೆಲಸ ಮಾಡೋಣ, ಎಲ್ಲ ಅವರೇ ತಿನ್ಕೊಳ್ಳಿ ಬಿಡು, ನಂಗೆ ಬೇಡ ಯುದ್ಧ ಅಂತ ಕೇಳಿದ್ರೆ ಅವಾಗ ಕೋಪ ಮಾಡ್ಕೊಳ್ತಾನೆ ಕೃಷ್ಣ. ಅದು ಏನಕ್ಕೆ ಅಂದರೆ ಒಳ್ಳೇದಕ್ಕೋಸ್ಕರ. ಏಯ್ ಬುದ್ಧಿಗಿದೆಯೇ ನಿನಗೆ? ಯುದ್ಧ ನಿನಗೆ ಬೇಡ, ಹೋಗಲಿ ಬಿಡು, ನನಗೆ ಬೇಕು ಯುದ್ಧ. ಕೃಷ್ಣನಿಗೆ ಯಾಕೆ ಯುದ್ಧ ಬೇಕಾಗಿತ್ತು? ಯುದ್ಧ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಶಿಷ್ಟಾಚಾರ ಏನಂದರೆ, ನಾವು ಧರ್ಮವನ್ನು ಉಳಿಸ್ಬೇಕಾದ್ರೆ ಕೆಲವು ಸಮಯ ನಾವು ಹಿಂಸೆ ಮಾಡಲೇಬೇಕಾಗುತ್ತೆ ಅಲ್ವಾ? ಈಗ ಹೊಸದಾಗಿ ಬೆಳೆ ಹಾಕಬೇಕಾದ್ರೆ ಹಳೆ ಬೆಳೆದ ಕಳೆ ಇರುತ್ತಲ್ಲ, ಕೂಳೆ, ಆ ಕೂಳೆ ನಾವೇನು ಮಾಡ್ತೀವಿ, ಉತ್ತು ತೆಗಿಬೇಕು. ಇಲ್ಲಪ್ಪ ಹೋದ ವರ್ಷ ಹಾಕಿದ ಕಬ್ಬು ಅದು ನೆನಪಿಗಿರಲಿ ಅಂತ ಇಟ್ಕೋತೀವ ನಾವು, ಚುಚ್ಚುತ್ತೆ ನಮಗದು. ಸೊ ಅದಕ್ಕೇನು ಮಾಡ್ತೀವಿ, ಅದನ್ನು ಉತ್ತಿ ತೆಗೆದು ಬಿಡ್ತೀವಿ. ಸೊ ಹಾಗೆ ಶಿಷ್ಟಾಚಾರವನ್ನು ನಾವು ಕೆಲವು ಸಮಯ ಬ್ರೇಕ್ ಮಾಡಬೇಕಾಗುತ್ತೆ. ಏನಕ್ಕೋಸ್ಕರ? ಒಂದು ಧರ್ಮಕ್ಕೋಸ್ಕರ, ಇಲ್ಲ ಭಕ್ತರಿಗೋಸ್ಕರ. ಅದನ್ನೇ ಕೃಷ್ಣ ಮಾಡಿದ್ದು. ಅದನ್ನೇ ಹೇಳ್ತಾರೆ, ದೃಷ್ಟಂ ಮಧುರಂ ಶಿಷ್ಟಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಅದರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ ಮಧುರಾಧಿಪತೇರಖಿಲಂ ಮಧುರಂ. ಶ್ರೀ ರಾಧಾ ದಾಮೋದರ್ ಕಿ ಜೈ. ಓಕೆ, ಸೊ ಆರತಿ ಮಾಡೋಣ ಈಗ. ಪ್ರಭು ಬಿಡಿ. हाँ, डिफरेंट है. मथुरा कृष्ण ಬೇರೆ, ವೃಂದಾವನ ಕೃಷ್ಣ ಬೇರೆ, ದ್ವಾರಕಾ ಕೃಷ್ಣ ಬೇರೆ, ಕುರುಕ್ಷೇತ್ರ ಕೃಷ್ಣ ಬೇರೆ. ಹೆಂಗೆ ಬೇರೆ ಬೇರೆ ಅಂದರೆ, ಕೃಷ್ಣ ಚತುರ್ದಹ ಮೂರ್ತದಲ್ಲಿ ಬರ್ತಾನೆ. ಚತುರ್ಧ ಅಂದರೆ ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ. ಸೊ ಕೃಷ್ಣನ 4 ವಿಸ್ತರಣೆಗಳಿದೆ ಮುಖ್ಯವಾಗಿ. ಮೂಲ ಕೃಷ್ಣ ವೃಂದಾವನದಲ್ಲಿ ಇರ್ತಾರೆ. ಎಲ್ಲಿರ್ತಾರೆ? ರಾಧಾರಾಣಿ ಜೊತೆನೇ ಇರ್ತಾರೆ. ಸೊ ರಾಧಾರಾಣಿ ಜೊತೆ ಇದ್ದ ಕೃಷ್ಣ ಅದು ಮೂಲ ಕೃಷ್ಣ, ಒರಿಜಿನಲ್ ಫಾರ್ಮ್. ಈಗ ಸ್ವಲ್ಪ ಚೂರು ಬಿಡಿಸಿ ಹೇಳ್ತೀನಿ, ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ವೈಭವ ಪ್ರಕಾಶ ಮತ್ತು ವಿಲಾಸ ಪ್ರಕಾಶ ಅಂತಿದೆ. ಕೃಷ್ಣ ಪ್ರಕಾಶ ಅಂದರೆ ಎಕ್ಸ್ಪ್ಯಾನ್ಷನ್. ಸೊ ಕೃಷ್ಣ ರಾಧಾರಾಣಿ ಜೊತೆ ಇದ್ದಿದ್ದು ಅದು ವೈಭವ ಪ್ರಕಾಶ. ಅವ್ರಿಗೆ ಮಾತ್ರ, ರಾಧಾರಾಣಿ ಮಾತ್ರ ಸೀಮಿತ, ಅದು ಬೇರೆ ಗೋಪಿಯರಿಗೂ ಇಲ್ಲ. ಬೇರೆ ಗೋಪಿಯರ ಜೊತೆ ಇದ್ದಂಥ ಕೃಷ್ಣ ಅದೇ ಕೃಷ್ಣನೇ, ರೂಪ ಅದೇ, ಆದರೆ ಅದು ವಿಲಾಸ ಕೃಷ್ಣ. ಎಂಜಾಯ್ ಮಾಡೋಕ್ಕೆ ಕೃಷ್ಣ ತನ್ನ ಆಹ್ಲಾದ ಶಕ್ತಿಯನ್ನು ಎಲ್ರಿಗೂ ಹಂಚೋದಕ್ಕೆ, ಭಕ್ತರಿಗೆ ಹಂಚೋದಕ್ಕೆ ಎಕ್ಸ್ಪ್ಯಾಂಡ್ ಆಗ್ತಾನೆ. ಸೊ ಇದು ಕೃಷ್ಣನ ಮೂಲ ರೂಪದಲ್ಲಿ ವೈಭವ ಮತ್ತು ವಿಲಾಸ. ಇದು ಒಂದು. ದ್ವಾರಕಕ್ಕೆ ಬಂದಾಗ ಕೃಷ್ಣ ಮೂಲ ರೂಪದಲ್ಲಿ ಬರಲಿಲ್ಲ, ವಾಸುದೇವ ಅಂಶ ಹೋಗಿದ್ದಲ್ಲಿ. ಕೃಷ್ಣನ ವಾಸುದೇವ ಅಂಶ ಮಥುರಾದಲ್ಲಿದ್ದುದು, ಕೃಷ್ಣನ ಅನಿರುದ್ಧ ಅಂಶ ಅಥವಾ ಇನ್ನೊಂದು ಅಂಶ ದ್ವಾರಕದಲ್ಲಿದ್ದುದು. ಆದರೆ ಮೂಲ ಕೃಷ್ಣ ವೃಂದಾವನ ಬಿಟ್ಟು ಯಾವತ್ತೂ ಎಲ್ಲೂ ಹೋಗಿಲ್ಲ. ಆದರೆ ಗೋಪಿಯರ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ ಅಷ್ಟೇ. ಯಾವ ರೂಪದಲ್ಲಿ? ತನ್ನ ವೈಭವ ರೂಪದಲ್ಲಿ ಕೃಷ್ಣ ಗೋಪಿಯರಿಗೆ ಕಾಣಿಸ್ಕೊಳ್ಳಿಲ್ಲ. ಮರ ಗಿಡಗಳಾಗಿ ಕೃಷ್ಣ ಇದ್ದಾಗ ಎಷ್ಟು ಸ್ಮರಣೆ ಮಾಡ್ತಾಯಿದ್ರು, ಕೃಷ್ಣ ಇಲ್ಲದೇ ಇರುವಾಗ ಅದಕ್ಕಿಂತ 1000 ಪಟ್ಟು ಸ್ಮರಣೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಗೋಪಿ ಗೀತದಲ್ಲಿ ಕೃಷ್ಣ ಹೇಳ್ತಾನೆ, ರಾಸನೃತ್ಯ ಮಾಡಬೇಕಾದ್ರೆ ರಾಸಮಠದಿಂದ ಕಾಣೆ ಆಗಿಬಿಡ್ತಾನೆ ಕೃಷ್ಣ. ಕಾಣೆಯಾಗಿದ್ದು ತನ್ನ ಮೂಲ ರೂಪದಿಂದ, ಅಂದರೆ ದೃಷ್ಟಿಯಿಂದ ಕಾಣೆಯಾಗಿದ್ದು ಅಷ್ಟೇ. ಬಟ್ ಎಲ್ಲಿ ಪ್ರಕಟ ಆಗ್ತಾನೆ? ಹೃದಯದಲ್ಲಿ ಪ್ರಕಟ ಆಗ್ತಾನೆ. ಅರ್ಥ ಆಗ್ತಿದೆಯಾ? ಕಣ್ಣು ಮುಂದೆ ಇರೋದಕ್ಕಿಂತ ಹೆಚ್ಚು ಹೃದಯದಲ್ಲಿರಬೇಕು. ಕೃಷ್ಣ ಕಣ್ಮುಂದೆ ಇದ್ರೆ ಏನಾಗುತ್ತೆ ಗೊತ್ತಾ? ಇಲ್ಲೇ ಇದ್ದಾನೆ, ಪಕ್ಕದಲ್ಲೇ ಇದ್ದಾನೆ. ಬಟ್ ಇಲ್ಲದೇ ಇರುವಾಗ ಎಷ್ಟು ಯೋಚನೆ ಮಾಡ್ತಾರೆ ನೋಡಿ, ಕೃಷ್ಣ ಇಲ್ಲ 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 ಅಂತ. ಸೊ ಅದು ಬೇಕು, ಆ ಪ್ರೀತಿ ಬೇಕು ಅಂತಲೇ ಕೃಷ್ಣ ಏನು ಮಾಡ್ತಾನೆ, ತನ್ನ ವೈಭವ ಪ್ರಕಾಶದಿಂದ ಕಣ್ಮರೆ ಆಗಿಬಿಡ್ತಾನೆ. ಇದು ಏನಕ್ಕೆ ಅಂದರೆ, ನಾನು ನಿಮ್ಮಲ್ಲಿ, ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನು ಹೆಚ್ಚು ಮಾಡೋಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದು.
ನನಗೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನಿಮ್ಮಲ್ಲಿ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಸಾರಿ ಕೇಳ್ತಾನೆ ಕೃಷ್ಣ ಗೋಪಿಯರಿಗೆ. ಸಾರಿ, ನಾನು ನಿಮ್ಮನ್ನು ಬಿಟ್ಟೋಗಿದ್ದ ಕಾರಣ ಒಂದೇ, ನಿಮ್ಮನ್ನು ನಾನು ಹೆಚ್ಚು ಪ್ರೀತಿ ಮಾಡ್ತೀನಿ. ನಿಮ್ಗೆ ಅನಿಸ್ಬೋದು ನಾನು ಸ್ಮರಣೆ ಮಾಡದೇ ಇರೋ ಕ್ಷಣವೇ ಇಲ್ಲ. ನಾನು ನಿಮ್ಮಿಂದ ದೂರ ಆಗಿದ್ದರೂ ಕೂಡ ನಾನು ಪ್ರತಿ ಕ್ಷಣ ನಾನು ನಿಮ್ಮನ್ನು ಸ್ಮರಣೆ ಮಾಡ್ತಾಯಿದ್ದೆ. ಕುರುಕ್ಷೇತ್ರದಲ್ಲಿದ್ದಾಗಲೂ ಗೋಪಿ ಸ್ಮರಣೆ ಮಾಡ್ತಾಯಿದ್ದ, ರುಕ್ಮಿಣಿ ಸತ್ಯಭಾಮ ಜೊತೆ ಇದ್ದಾಗಲೂ ರಾಧಾರಾಣಿ ಸ್ಮರಣೆ ಮಾಡ್ತಾಯಿದ್ದ, ಮಥುರಾದಲ್ಲಿದ್ದಾಗಲೂ ಕೃಷ್ಣ ರಾಧಾರಾಣಿ ಸ್ಮರಣೆ ಮಾಡ್ತಾಯಿದ್ದ, ಗೋಪಿಯ ಸ್ಮರಣೆ ಮಾಡ್ತಾಯಿದ್ದ. ಯಾವತ್ತೂ ಕೂಡ ಕೃಷ್ಣ ತನ್ನ ಭಕ್ತರನ್ನ ಸ್ಮರಣೆ ಮಾಡದೇ ಇರಲಿಲ್ಲ. ಸೊ ಇದನ್ನು ವಿಲಾಸ ಪ್ರಕಾಶ, ವೈಭವ ಪ್ರಕಾಶ ಅಂತ ಹೇಳ್ತೀವಿ. ಹಾಗೆ ಪ್ರಭು ಕೇಳಿದ ಪ್ರಶ್ನೆ, ಮೂಲ ಕೃಷ್ಣ ಅಲ್ಲ ಮಧುರಾಗೆ ಹೋಗಿದ್ದು, ವೃಂದಾವನಕ್ಕೆ ದ್ವಾರಕ್ಕೆ ಹೋಗಿದ್ದು, ಅದು ಕೃಷ್ಣನ ವಿಸ್ತರಣೆ, ವಾಸುದೇವ ಅಂಶನ. ಓಕೆನಾ? ಅದಕ್ಕೆ ವಾಸುದೇವ ಅಂಶ ವಿಸ್ತರಣೆ ಆಗಿದ್ದಕ್ಕೆ ಅಲ್ಲಿ ಮಾಧುರ್ಯ ಪ್ರೇಮ ಮಾಡೋಕ್ಕಾಗಿಲ್ಲ ಅವರಿಗೆ. ರುಕ್ಮಿಣಿಗೂ ಮಾಧುರ್ಯ ಪ್ರೇಮ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅದು ಮೂಲ ಕೃಷ್ಣ ಅಲ್ಲ. ಅದಕ್ಕೆ ನಾವು ಹೇಳೋದು, ಮೂಲ ಕೃಷ್ಣನಿಗೆ ಮಾತ್ರ ನಾವು ಮಾಧುರ್ಯ ಪ್ರೀತಿ ಕೊಡೋಕ್ಕಾಗುತ್ತೆ. ಈಗ ನಾವು ತಿರುಪತಿ ಬಾಲಾಜಿಗೆ ಹೋಗ್ತೀವಲ್ವಾ, ತಿರುಪತಿ ಬಾಲಾಜಿ ನೋಡ್ಕೊಂಡು ಬಂದು ನೆಕ್ಸ್ಟ್ ಡೇ ನೀವು ವೃಂದಾವನಕ್ಕೆ ಹೋಗಿ, ಅಲ್ಲಿ ಭಾವ ಬೇರೆ ಇರುತ್ತೆ. ಅದೇ ಕೃಷ್ಣನೇ, ಬಾಲಾಜಿನೂ ಕೂಡ ಕೃಷ್ಣನೇ. ಆದರೆ ಅವನ್ನ ನೋಡಿದಾಗ ನಮಗೆ ಏನು ಭಾವ ಬರುತ್ತೆ? ವೃಂದಾವನದ ಕೃಷ್ಣ ನೋಡಿದಾಗ ಏನು ಭಾವ ಬರುತ್ತೆ? ವ್ಯತ್ಯಾಸ ನೋಡಿ. ಏನು ಬೇಡಪ್ಪ, ಮೇಕಪ್ ಹಾಕೊಂಡ್ಮೇಲೆ ಫೋಟೋ ತೆಗೆಸ್ಕೊಳ್ಳಿ, ಮೇಕಪ್ ತೆಗೆದು ಫೋಟೋ ತೆಗೆಸ್ಕೊಳ್ಳಿ, ಡಿಫ್ರೆನ್ಸ್ ನಮಗೆ ಗೊತ್ತಾಗುತ್ತೆ ಅಲ್ವಾ? ಇದು ಯಾರಿದು ಚೆನ್ನಾಗಿಲ್ಲ ಅನ್ಸುತ್ತೆ, ನಾನೇ ಮೇಕಪ್ ಹಾಕೊಂಡಾಗ ಒಂಥರ ಕಾಣಿಸ್ತೀನಿ, ತೆಗೆದಾಗ ಒಂಥರ ಕಾಣಿಸ್ತೀನಿ ಅಲ್ವಾ? ಸೊ ಹಾಗೆ ಭಗವಂತ. ಓಕೆನಾ? ಸೊ ಭಗವಂತ ಯಾವಾಗ ಮಾಧುರ್ಯ ರಸವನ್ನು ತುಂಬ್ಕೊಂಬರ್ತಾನೆ ಅದು ವೃಂದಾವನದ ಕೃಷ್ಣ. ಯಾವಾಗ ಮಾಧುರ್ಯ ರಸ ತೆಗೆದು ಬಿಡ್ತಾನೆ ಅದು ವಿಲಾಸ ಅಲ್ಲ, ಅದು ಅಂಶ, ಅದಂದರೆ ವಾಸುದೇವ ಅಂಶ ವಿಸ್ತರಣೆ. ಓಕೆ? ಸೊ ವಿಲಾಸದಲ್ಲೂ ಕೂಡ ಮಾಧುರ್ಯನೇ. ರಾಧಾರಾಣಿ ಕೃಷ್ಣ ಯಾವ ಭಾವದಲ್ಲಿ ಪ್ರೀತಿ ಮಾಡ್ತಾಯಿದ್ಲೋ ಅದೇ ಭಾವದಲ್ಲೇ ಉಳಿದ ಗೋಪಿಯರು ಪ್ರೀತಿ ಮಾಡ್ತಾಯಿದ್ರು. ಸೊ ವಿಲಾಸ ಮತ್ತು ವೈಭವ ಡಿಫ್ರೆನ್ಸ್ ಏನಂದರೆ, ರಾಧಾರಾಣಿ ಕೃಷ್ಣ ರಾಧಾರಾಣಿಗೆ ಮಾತ್ರ, ಬೇರೆ ಗೋಪಿಯರಿಗೆ ಅದು ವಿಲಾಸ. ತನ್ನನ್ನೇ ತಾನು ಅನೇಕ ಕೃಷ್ಣರಾಗಿ ವಿಸ್ತರಣೆ ಮಾಡ್ಕೊಳ್ತಾನೆ. ಇಬ್ಬರಿಬ್ಬರು ಗೋಪಿಯರ ಮಧ್ಯದಲ್ಲಿ ಒಬ್ಬ ಕೃಷ್ಣ ಇರ್ತಾನೆ, ನೋಡಿದ್ದೀರಲ್ವ? ಸೊ ಇಬ್ಬರು ಗೋಪಿಯರ ಮಧ್ಯೆ ಇರೋ ಕೃಷ್ಣ ಅದು ಮೂಲ ಕೃಷ್ಣ ಅಲ್ಲ, ವಿಲಾಸ ರೂಪ. ಸೊ ಹಾಗೆ ಭಾವ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ನಾವು ಹೇಳೋದೇನೆಂದರೆ, ಗೋಕುಲದ ಕೃಷ್ಣನಲ್ಲಿ ನಾವು ಮನಸ್ಸನ್ನು ಇಡಬೇಕು. ಈಗ ದಾಮೋದರಾಷ್ಟಕ ಮಹಾಣ ಪ್ರಭುಜಿ ಹಾಡ್ತಾರೆ, ಅದನ್ನು ಅದು ಅರ್ಥ ಹೇಳಬೇಕು. ಒಂದಿನ ಹೇಳೋಣ, ಇವತ್ತಾಳನ ಇಲ್ಲ ನೆಕ್ಸ್ಟ್ ವೀಕ್ ಹೇಳೋಣ. ಸೊ ದಾಮೋದರಾಷ್ಟಕಮಲ್ಲಿ ಸತ್ಯವ್ರತ ಮುನಿ ಹೇಳ್ತಾರೆ, ನನಗೆ ಒಂದೇ ಒಂದು ಆಸೆ ಇದೆ. ಏನು ಆಸೆ ಇದೆ? ಇದಂತೇವ ಪೂರ್ಣಾತ ಗೋಪಾಲ ಬಾಲಂ ಸದಾ ಮೇ ಮನಸ್ಯ ವೀರಾಸ್ತಾಂ ಕಿಮನ್ಯೇ. ನನಗೆ ಒಂದು ವರಂ ದೇವ ಮೋಕ್ಷಂ ನ ಮೋಕ್ಷಾವಧಿಂ ವಾ ನ ಚಾನ್ಯಂ ಋಣೇಹಂ ವರೇಶಾದಪಿಹ ಇದಂ ತೇ ವಪೂರ್ನಾಥ ಗೋಪಾಲ ಬಾಲಂ. ಗೋಪಾಲ ಬಾಲ ಅಂದರೆ ಗೋಕುಲದ ಕೃಷ್ಣ. ಆ ರೂಪ ಸದಾ ಮೇ ಮನಸ್ಯ ವಿರಸ್ತಾಂ ಕಿಮನ್ಯೈ. ಯಾವಾಗಲೂ ನನ್ನ ಹೃದಯದಲ್ಲಿ ಆ ರೂಪವನ್ನೇ ಕಾಣಬೇಕು ನಾನು ಅಂತ ಆಸೆ ಪಡ್ತಾರೆ. ಇದು ನಮ್ಮ ಆಸೆ ಆಗಬೇಕು. ಒಂದಿನ ಅಲ್ಲಿ ಹೋಗ್ತೀವಿ, ಕೃಷ್ಣನ ಬೇರೆ ರೂಪ ನೋಡ್ತೀವಿ, ಕೃಷ್ಣಂದೇ ಬೇರೆ ರೂಪನೂ ಕೂಡ ನಮಗೆ ಇಷ್ಟ ಆಗೋದಿಲ್ಲ. ಗೋಪಿಯರಿಗೆ ಕೃಷ್ಣಂದೇ ನಾರಾಯಣ ರೂಪ ಇಷ್ಟ ಆಗಲಿಲ್ಲ ಅವರಿಗೆ ಅಲ್ವಾ? ಪ್ರಕಟ ಆಗ್ತಾನೆ ಅಲ್ಲ ಗೋಕುಲದಲ್ಲಿ. ಯಾವ ರೂಪದಲ್ಲಿ? ಚತುರ್ಭುಜ ರೂಪದಲ್ಲಿ ಗೋಪಿಯರ ಮುಂದೆ ಪ್ರಕಟ ಆಗ್ತಾನೆ. ನಾನು ಕೃಷ್ಣ ಬಂದಿದ್ದೀನಿ, ನನಗೆ ಆ ಕೃಷ್ಣ ಬೇಕು, ನಾನೇ ಕೃಷ್ಣ, ಚತುರ್ಭುಜ ಕೃಷ್ಣ, ನಮಗೆ ಬೇಕಾಗಿಲ್ಲ. ಗೋಪಿ ರಾಧಾರಾಣಿ, ನಾನು ಕೃಷ್ಣ, ನನಗೆ ಬೇಕಾಗಿಲ್ಲ. ಓ ಲಲಿತಾ ವಿಶಾಖ, ನಾನು ಕೃಷ್ಣ, ಬೇಕಾಗಿಲ್ಲ, ನನಗೆ ಆ ಕೃಷ್ಣ ಬೇಕು. ಸದಾ ಮೇ ಮನಸ್ಯ ವೀರಾಸ್ತಾಂ ಕಿಮನ್ಯೈ. ಅದಕ್ಕೆ ಹೇಳೋದು, ಭಾವ ವ್ಯತ್ಯಾಸ ಆಗಿಬಿಡುತ್ತೆ. ನಾವು ಹೋಗ್ಬೋದು, ಕಂಡು ದೇವಸ್ಥಾನಗಳೆಲ್ಲ ಹೋಗ್ಬೋದು, ಬಟ್ ಭಾವ, ಕೃಷ್ಣ ಭಾವಗ್ರಾಹಿ. ನಾವು ಆ ದೇವಸ್ಥಾನ ಇದೆ, ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ಆದರೆ ಭಗವಂತ ಏನು ನೋಡ್ತಾನೆ? ಯಾವ ಭಾವದಲ್ಲಿ ಹೋಗಿದ್ದಾನೆ ಅವನು ಅಲ್ವಾ? ನಾನೇ ಚತುರ್ಭುಜ ರೂಪದಲ್ಲಿ ಬಂದಾಗಲೇ ಗೋಪಿಯರು ಅಕ್ಸೆಪ್ಟ್ ಮಾಡಲಿಲ್ಲ ಅಂದಮೇಲೆ ನೀವು ಯಾವ ಭಾವ ಇಟ್ಕೊಂಡ್ಬರ್ತೀರ ನಾನು ಅಕ್ಸೆಪ್ಟ್ ಮಾಡೋದಕ್ಕೆ? ನನ್ನೇನು ಅಕ್ಸೆಪ್ಟ್ ಮಾಡಲಿಲ್ಲ ಅವರು, ನಾನೇ ರಿಜೆಕ್ಟೆಡ್ ಪೀಸ್ ನೋಡಿ. ಅದಕ್ಕೆ ಹೇಳೋದು, ನಾನು ಯಾಕೆ ಕೈ ಮುಗಿದು ಎಲ್ಲರೂ ಕೇಳ್ಕೊಳ್ತೀನಿ ಅಂದರೆ, ಕೃಷ್ಣನ್ನೇ ರಿಜೆಕ್ಟ್ ಮಾಡುವಂಥ ಧೈರ್ಯ ಇದೆ ಗೋಪಿಯರಿಗೆ. ನನಗೆ ಬೇಕಾಗಿಲ್ಲ ಈ ರೂಪ, ನನಗೆ ಚತುರ್ಭುಜ ರೂಪ ಬೇಕಾಗಿಲ್ಲ ನನಗೆ. ಕುರುಕ್ಷೇತ್ರದಲ್ಲಿ ಈಗ ಇನ್ನೊಂದು ಪ್ರಶ್ನೆ, ಕುರುಕ್ಷೇತ್ರದಲ್ಲಿ ಕೃಷ್ಣ ಹೇಗಿರ್ತಾನೆ? ಕ್ಷತ್ರಿಯ ವೀರ ಅಲ್ವಾ? ಸೂರ್ಯಗ್ರಹಣ ಸಮಯ, ಯುದ್ಧ ಎಲ್ಲ ಮುಗಿದೋಗಿದೆ, ಸೂರ್ಯಗ್ರಹಣ ಸಮಯ ಇದೆ. ಎಲ್ಲ ಗಂಗೆಗೆ ಅರ್ಘ್ಯ ಕೊಡೋಕ್ಕೆ ಬಂದಿರ್ತಾರೆ. ಇವರು ಬಂದಿರ್ತಾರೆ, ಮಥುರಾವಾಸಿಗಳು, ವ್ರಜವಾಸಿಗಳು. ಆಗ ರಾಧಾರಾಣಿ ನೋಡ್ತಾಳೆ ಕೃಷ್ಣನ, ಓ ಕೃಷ್ಣ ಇದ್ದಾನೆ ಅಂತ. ಗೋಪಿಯರೆಲ್ಲ ಬಂದಿರೋ, ಕೃಷ್ಣ, ರಾಧಾರಾಣಿ ಕೃಷ್ಣ ಕೃಷ್ಣ ಇದ್ದಾನೆ. ತುಂಬ ವರ್ಷ ಆಗಿತ್ತು ನೋಡಿ, ಗೋಕುಲ ಬಿಟ್ಟು ಹೋದ್ಮೇಲೆ ಕೃಷ್ಣನ ನೋಡೇ ಇರಲಿಲ್ಲ ಅವರು. ರಾಧಾರಾಣಿ ಹೇಳ್ತಾಳೆ, ಹೌದು ಅದೇ ಕೃಷ್ಣ, ಅದೇ ರಾಧಾರಾಣಿ,
ಅದೇ ಪ್ರೀತಿ ಇದೆ, ಆದರೆ ನನಗೆ ಆ ಕೃಷ್ಣ ಬೇಡ, ನಮ್ಗೆ ಆ ಕೃಷ್ಣ, ಯಾಕಂದ್ರೆ ನಾನು ಆ ಕೃಷ್ಣ ನೋಡಿದ್ರೆ ನನಗೆ ಭಾವ ಬರೋದೇ ಇಲ್ಲ. ಸೊ ಇದಕ್ಕೆ ಕೃಷ್ಣನು ಕೂಡ ಆ ಭಾವದಲ್ಲಿ ಅವರು ರಿಜೆಕ್ಟ್ ಮಾಡ್ತಾರೆ. ಸೊ ಇದು ಗೋಪಿಯರಿಗೆ ಮಾತ್ರ ಮಾಡೋಕ್ಕೆ ಸಾಧ್ಯ, ನಾವು ಮಾಡಬಾರ್ದು. ಗೋಪಿಯರಿಗೆ ಮಾತ್ರ ಭಗವಂತ ಅವಕಾಶ ಅಧಿಕಾರ ಕೊಟ್ಟಿದ್ದಾನೆ, ನಾನು ರಿಜೆಕ್ಟ್ ಮಾಡೋ ಅಧಿಕಾರ ನಾವು ಮಾಡೋಂಗಿಲ್ಲ. ನಾವು ಭಗವಂತ ಧೂಳಾಗಿ ಇಟ್ಕೊಂಬಿಡು ನನ್ನನ್ನು ಅಂತ ಕೇಳಬೇಕಷ್ಟೆ. ಓಕೆ, ಸೊ ಈಗ ಕೀರ್ತನೆ ಮಾಡ್ತಾರೆ. ಎಲ್ಲರೂ ಮೊಬೈಲ್ ಇದ್ದರೆ ದಾಮೋದರಾಷ್ಟಕಂ ಪ್ರಭು ದಾಮೋದರಾಷ್ಟಕಂ ಆಗಿ ಹಾಂ. ಸೊ ದಾಮೋದರಾಷ್ಟಕಂ ಓಪನ್ ಮಾಡ್ಕೊಳ್ಳಿ, ಎಲ್ರಿಗೂ ಬರುತ್ತಲ್ಲ ರೀ? ಹಾಂ ದಾಮೋದರಾಷ್ಟಕಂ. ಹಾಂ ನೇ ಆಪ್की मर्जी प्रभु.